ಒಂದಂತ ನೋಡ್ಕೊಂಡು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರ ಮೈಸ್ಮವ ಚಲೋ ಬರ್ತಾಳ ಬಂದಿಗಿಂದ್ರ ಮಾಡ್ಕೊಂಡ್ ಬಿಟ್ರ ಜಲಪನ ಹೌದಿಲ್ಲ ಹಾ ನೋಡೋದ ಎಲ್ಲಿನೂ ಬರೋಣ ಬಲ್ಲ ನೀರ್ ಬಿಡಿ ಸಾಬ್ರು ಏನೋ ಒಟ್ಟ ಅಂತ ದಾರಿ ಗಿಡ್ಡಿ ಬರ್ತಾಳ ನೋಡ ಬಾಟವಿ ಬಿಟ್ಟೆ ಮೋಸದ ಬಲಿಯಾಗ ಮೋಸದ ಬಲಿಯಾಗ ನನ್ನ ಅಣ್ಣ ತಮ್ಮರ ಬಳಗ ಕೈ ಮುಗಿದ ಹೇಳುತ್ತೇವ ನಿಮಗ ನನ್ನ ಅಣ್ಣ ತಮ್ಮರ ಬಳಗ ಕೈ ಮುಗಿದ ಹೇಳುತ್ತೇವ ನಿಮಗ ಯಾವತ್ತ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಹಂಗರದಾಗ ಸುತ್ತಿ ಸುತ್ತಿ ಕಂಡ ಹೊತ್ತಾಗೈತಿ ಮಾರಿ ನೋಡಿಲ್ಲ ಏನಿಲ್ಲ ಮನ್ಸು ನೋಡಿದಿಲ್ಲ ಹೌದಿಲ್ಲ ಇದನ್ನೆಲ್ಲ ನೋಡು ಗದ್ದದಾಗ ರಾತ್ರಿ ಮನ್ಕೊಂಡಾಗ ನಿದ್ದೆ ಹತ್ತಿದ್ದಿಲ್ಲ ಅದಕ್ಕ ನಮ್ಮ ಕೆರೆ ಕಟ್ಟಿ ಹಿಡಿದ ಹೊಟ್ಟಿದ್ದ ನಾವು ಅಕ್ಕಿಗೆ ಅಷ್ಟ್ರೊಳಗ ನೀರು ಬಂದ್ಬಿಟ್ಟಿ ನೋಡ ಏ ನೀ ಯಾಕೆ ನನ್ ಚಿಂತೆ ಮಾಡ್ತಿ ನೀವ್ ಒಂದು ಚಿಂತೆ ಇಲ್ಲದಂಗಿದ್ದ ಬಿಡು ಅಲ್ಲ ಮಂಜು ನಿನ್ನ ಚಿಂತೆ ಇಲ್ಲದಂಗ ಇರ್ಬೇಕಂದ್ರ ನಿನ್ನ ನಾವು ಬಂದು ಗಸಮ ಮಾಡಿದಾಗ ಅವಾಗ ನೀನ್ ನೋಡಿಲ್ಲ ನನ್ನ ಚಿಂತೆ ಬಿಟ್ಟು ಇರ್ತೀವಿ ನೋಡ ಅಂದ್ರ ನಿನ್ನ ಮಾತಿನ ಅರ್ಥ ನನಗ ಅರ್ಥ ಆಗಲಿಲ್ಲ ಅಲ್ಲಿ ಮತ್ತೆ ಎಲ್ಲ ತುಚ್ಚಿಲ್ಲ ಮಾವ ಹೆಂಗ ಮರ್ಯಾದಿರು ಅಲ್ಲ ಒಂದು ನನ್ನ ಮಾತಿನ ಅರ್ಥ ನಿನಗೆ ಹೆಂಗ ಆಗ್ಬೇಕ ನಾ ಬಂದು ಸೀದಾ ನಿನ ಗಸಮ ಮಾಡುವಾಗ ಗೊತ್ತಾಗುದು ನಿನಗ ಅಲ್ಲ ಮಂಜು ನೀ ಪ್ರೀತಿ ಪ್ರೇಮ ಹಿಂಗ ಮಾಡ್ಕೊಂತ ಹೊಂಟ್ರ ನನ್ನ ಮುಂದೆ ಗತಿ ಹೆಂಗ್ ಮಂಜಿ ಅಂದ್ರ ನಿನ್ನ ಡೈಲಾಗ್ ನನಗ ಅರ್ಥ ಆಗಲಿಲ್ಲ ಅರ್ಥ ಆಗಲಿಲ್ಲ ನಿನ್ನ ಮದುವೆ ಆಗೋದು ಈ ಜನ್ದಾಗ ಅದು ಸಾಧ್ಯನೇ ಇಲ್ಲ ಅಲ್ಲ ಮ್ಯಾಲ ನೋಡ್ಬೇಡ ಅಲ್ಲಿ ಹೋದ್ರೆ ಏನ್ ಸಾಧ್ಯ ಇಲ್ಲ ಏನೋ ಕಿತ್ತಾಡ್ತದೆ ಯಾವಾರ ನಾ ಹೇಳ್ತೀನಿ ಈಗ ನಿನಗ ಮದುವೆ ಬೇಕಾಗೈತಿ ಬೇಕಾಗೈತಿ ನಾನು ಪ್ರಿನ್ಸ್ ಮುಂದಾಗ
ಹೇಳಿದ್ದೆ ಅದು ನಿನಗೆ ನೆನಪೈತೋ ಇಲ್ಲ ನನಗೆ ಗೊತ್ತಿಲ್ಲ. ನೋಡಿರಿ ಮಜ್ಜಿ, ನೀ ಮದುವೆಕಿನ ಅಷ್ಟ ನಾನು ಪ್ರೀತಿಸ್ತೀನಂತ ನಾ ಹೇಳಿದ್ದೆ. ನೀ ಅದನ್ನೆಲ್ಲ ಮರ್ತು ಹಿಂಗ ಹೊಂಟ್ರ ನಾ ನಿನ್ನ ಬಗ್ಗೆ ಏನ್ ತಿಳ್ಕೋಬೇಕು ಹೇಳ. ಅಲ್ಲ ನೀ ಹಿಂಗ ಮಾಡಕತ್ತಿಯಲ್ಲ, ಅದಕ್ಕ ಇದನ್ನೆಲ್ಲ ನೋಡಿ ನಮ್ಮ ಮನ್ಯಾಗ ನಮ್ಮಪ್ಪ ಅವ್ವ ಏನ್ ಯಾವ್ದಾರ ಒಂದು ಸಿಕ್ಕಿದ ಚಂದದ ಹುಡುಗಿ ಮದುವೆ ಮಾಡ್ಕೊಂಡ ನಾಳೆ ಕರಿ ಜಾತ್ರೆ ಐತಲ್ಲ ಸಂಗಪ್ಪನ ಜಾತ್ರೆ, ಅಲ್ಲೋ ಜಾತ್ರೆ ಮಾಡ್ಕೊಂಡು ತೇರಿಗೆ ಕಲ್ಲು ಹಣ್ಣು ಹೋಗೋದ್ವಾ ವರ್ಷ ತುಂಬ ಬಿಡದ ತೊಟ್ಲು ತಗೋತೀನಿ ಹುಡುಗ ಅಂತ ಹೇಳ್ಯಾರ. ಯಾಕಂದ್ರೆ ಮಂಜು ನಮ್ಮ ಮದುವೆ ವಯಸ್ಸು ಉಕ್ಕಿ ಹರಿಯಾಕತ್ತದ ಮಂಜು, ಅದಕ್ಕೆ ನನಗ ತಡ್ಕೊಳ್ಳೋ ಶಕ್ತಿ ಆವಲ್ದ. ನೀ ಏನಂದಿ ಅದಕ್ಕೆ? ಏನ ಇದಕ್ಕ ಒಪ್ಪಿಗೆ ಕೊಡುದಿಲ್ಲ. ಯಾಕಂದ್ರೆ ನಮ್ಮಪ್ಪ ಬಾಳ ಸಿಟ್ಟಿಗೆದ್ದನ. ನಾ ಈಗ ಅಂತ ತನಕ ಏನು ಹೂನು ಅನ್ನೋದಿಲ್ಲ ಹಾನು ಅನ್ನೋದಿಲ್ಲ. ಕೈ ಮುಗಿತಿಯಲ್ಲ, ಗಂಡದವ್ರ ಕೈ ಮುಗಿಬೇಕು ವರ ಕೊಡ್ತಾವು. ನೀನ್ ಹಿಂಗ್ ಕೈ ಮುಗಿತಲ್ಲ, ನಮ್ಮ ಸಮ್ಮುಖ ಕೈ ಮುಗಿತ್ಯ ಉತ್ತಾರ ಆಗು. ಹಿಂಗಿರ್ಬೇಕಾ ಅಂದ್ರೆ ಬಹಳ ಒಳ್ಳೆ ಕಲ್ಲಿಯವ್ರು. ಅಲ್ಲಿ ಮಂದು ನೀ ಹಿಂಗ ಮಾಡ್ಕೊಂಡ್ರೆ ನಾ ಸುಮಾರು ಮಠಾಧೀಶ್ವರ ಆಗಿಬಿಡ್ತಾನ. ಮತ್ತ ಮಠಾಧೀಶ್ವರಾಗ ಎಲ್ಲ ಉಳಿದು ಬಿಡು ನೀನು. ಅಂದ್ರೆ ನೀನು ಬರ್ಬೇಕ. ನಾನು ಮಠಾಧೀಶ್ವರಕ್ಕೇನೆ ನೀನ ಕೇಳ ಶರಣಮ್ಮ ಆಗುವಂತ ಶರಣಮ್ಮ ಯಾಕಲ್ಲ ಕುರ್ಸಿಲ್ಲ ಅಲ್ಲ ಮದುವಾಗಿ 10 ಮಕ್ಕಳು ಹಡದು 10 ಮಕ್ಕಳ ತಾಯಿ ಅಕ್ಕಿನ. ಆ 10 ಮಕ್ಕಳ ತಾಯಿ ಆಗ್ಬೇಕಂದ್ರ ಮದುವೆ ಆಗೋದು ಇನ್ನು 6 ತಿಂಗಳು ಮುಂದೈತಿ. 6 ತಿಂಗಳು ಮುಂದಿರ್ತ ಈ ಒಂದ ಸನ್ಮುಖ ಚಿಕ್ಕ ಸೋಮವಾರ ಕಾರ್ಯ ಮಾಡಿಬಿಟ್ರೆ ಹೆಂಗಾಕಿತ್ತು ಇದೆ ಹೇಳಾಕವಲ್ಲ. ಅವಾಗ ಬಿಡಲೆ ನಮ್ಮ ಚೆನ್ನಪ್ಪ ಕುಂತಾನಲ್ಲ, ಒಂದು ತೊಲಿ ಬಂಗಾರ ತರ್ತಾನ, ಉಂಗರ ಇರ್ತಾನ, ಸೀರಿ ಮಾಡೋ ಕಾರ್ಯ. ನೀನ್ ಸಡ್ಲ ಬಿಟ್ರ ಮದುವೆಗಿಂತ ಕುಬಸಾನ ಕಾರ್ಯಕ್ರಮನ ಮಾಡಿ ಇಡ್ತೀವಿ. ಹೌದು, ಮತ್ ನಮ್ದು ಹಂಗೈತಿ. ಯಾಕಂದ್ರೆ ಈಗಿನ ದುನಿಯಾ ಹಂಗೈತಿ ಅಲ್ರಿ, ಬಾರಿ ಸ್ಪೀಡ್ ಕಂಪ್ಯೂಟರ್ ಇದೆ. ಹೌದು, ನಿಂದ ಕಂಪ್ಯೂಟರ್ ಐತೆ, ಅವ್ರದ್ದು ಐತಲ್ಲ, ನಿಂದ ಕಂಪ್ಯೂಟರ್ ಐತೆ ಎಲ್ಲ ಒಟ್ಟೈತಿ. ಇಲ್ಲ ಅವ್ರದಿಲ್ಲ, ನಿಂದ ಆಡಕತ್ತಿಲ್ಲ. ನಾ ನೋಡಿದ್ರು ಹಂಗ ಕುಣಿದಾರ ಅವ್ರ, ಕುಣಿದಾರ ಅವ್ರ. ನಿನ್ ಜೊತೆ ಮಾತಾಡ್ಕೊಂಡ್ ಇಲ್ಲೇ ನಿಂತು ಬಿಡ್ತೀನಿ. ನಮ್ಮಪ್ಪ ದಾರಿ ಕಾಯ್ತಾನ, ಇನ್ನ ಬರ್ತೀನಿ. ಅಲ್ಲಿ ಮುಂದೆ ನಡಿ. ನನ್ನ ಮದುವೆ ವಿಚಾರ ಹೇಳಿ ಹೋಗ್ಬೇಕು, ನೀವು ಹಂಗ ಬಿಡೋದಿಲ್ಲ ನಾನು. ನೆಕ್ಸ್ಟ್ ಟೈಮ್ ಸಿಗ್ತಿಲ್ಲ ಅವಾಗೆಲ್ಲ ತಿಳಿಸಿ ಹೇಳ್ತೀನಿ. ನನ್ ಸ್ವಲ್ಪ ಅರ್ಜೆಂಟ್ ಇತ್ತು. ಅರ್ಜೆಂಟ್ ಐತಾ? ನಡಿ ಇಲ್ಲಂದ್ರ ಈಗ ನಿಮ್ಮ ಅಪ್ಪನ ಮಾತು ಕೇಳಿ ನೀನು ಮನಿಗ್ ಹೋಗ. ಹೌದಲ್ಲ, ನೀ ಮನಿಗ್ ಹೋದ್ಮೇಲೆ ಮತ್ತ ಹೊಳ್ಳಿ ಪ್ಲೇಟ್ ಚೇಂಜ್ ಮಾಡಿ. ಇಲ್ಲ, ತಪ್ಪು ವಿಚಾರ ಮಾಡಬೇಕು. ವಿಚಾರ ಮಾಡಿ ನಮ್ಮ ಅಪ್ಪ ಹೇಳಿ ಅಲ್ಲಿಂದ ಬರ್ತೀನಿ. ಸರಿ ಮಂಜಿ, ಅವಾಗ ನಿಮ್ಮ ಅಪ್ಪಗ ಹೇಳಿ ಅಲ್ಲಿಂದ ಬರೋ ಹೊಡೆದ ಇಲ್ಲಿ ಕುಂತಾನಲ್ಲ ನಿಮ್ಮ ಅಪ್ಪ, ಬ್ಯಾಡ ಮಗಳ ಅಂತ ಅಂದ್ಬಿಟ್ರ ನಾನ್ ನಿನ್ನ ಬಿಡೋ ಮಗ ಅಲ್ಲ. ನೀನ್ ನಿಮ್ಮ ಅಪ್ಪನ ಬಾಜು ಕುಂತ್ರು ನಿನ್ನ ದರ ಎಳ್ಕೊಂಡ್ ಬಂದ ನಮ್ಮ ಕಲಿಮೇಶ್ವರ ಗುಡಿ ಒಳಗ ಅಕ್ಕಿ ಕಾಳು ಹಾಕೊಂಡ ನಾಳೆ ಎಲ್ಲಮ್ಮನ ಜಾತ್ರೆ ಐತಿ, ಎಲ್ಲಮ್ಮನ ಗುಡದಾಗ ಬಂಡಾರ ಹಾಕಿ ಬಂದ್ಬಿಟ್ರ ಎಂತ ಮಾತ್ರ ಇದೆ. ಆಯ್ತಾ ಸಜ್ಜ? ಆಯ್ತು, ನೀ ಹೇಳ್ದಂಗ ಅಲ್ಲಿ ನಾನು ಬರ್ತೀನಿ, ಹೋಗ್ತೀನಿ. ಏ ಬೇಡ, ಇಲ್ಲೇ ಆಯ್ತು. ನೀನು ಹಚ್ಚಿ ತೊಳೆದರ ತೆರೆದಿಟ್ಟಿರಗಳ ಇವರ ಮನೆಯ ಬಾಗಿಲ.
ಬಾದಾಮಿ ಕೋರಿ ಹಾಡ ಕೇಳ ನಚ್ಚುಟುಟುವಂತೈತಿ ನಾಚಬ್ಯಾಡ ನಾರಿ ಬಾಸುಂಜನ ಗಲ್ಲದ ಕೋರಿ ಯಾಕಪ್ಪಾಜಿ? ಅಪ್ಪಾಜಿ ಎನ್ನುವ ಶಬ್ದವನ್ನು ಮಾಡ್ತಾ ಬೇಕಿ ನೀನು ಮಕ್ಕಳಿಗೆ ಯಾಕೆ ಎಂದು ಕೇಳುವಿಯ? ಅಪ್ಪಾಜಿ, ನೀವೇನ್ ಮಾತಾಡ್ತಾ ಇದ್ರು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದೇನಂತ ಸ್ವಲ್ಪ ಬೆಟ್ಟು ಹೇಳಿದ್ರೆ ತಾನೇ ನನಗೆ ಅರ್ಥ ಆಗ್ತದೆ. ಮದುವೆ ಆಗಿದ್ಯವ್ವ, ಯಾಕ ನಮಗೆಲ್ಲ ಮೊದಲ ತಿಳಿದೈತವ. ಅಲ್ಲದೆ ಹುಟ್ಟಿ ಎಂತ ಏಸು ಕೆಲಸ ಮಾಡಿ ಬಂದಿದೆ ಅವ್ವ. ಇನ್ನು ಜನ್ಮಕ್ಕರ ನಾಚಿಕೆ ಆಗಂಗಿಲ್ಲ ನಿನಗ. ನಮ್ಮ ಸ್ವಾಕಾರ ನೋಡಲ್ಲಿ ನಮ್ಮ ದನಿಯವ್ರನ್ನ ನಿನಗೆ ಹೇಳ್ಬೇಕಂದ್ರೆ ಹ್ಯಾಂಗ ತಿಳಿಸಿ ಹೇಳ್ಬೇಕು ಅಂತೀನಿ ನಾನು. ಹೇಳವ್ವ, ಈ ದೇಶಗತಿಯ ಮನೆತನದಲ್ಲಿ ಹುಟ್ಟಿದ ನಾನು ಕೆಲಸ ಮಾಡ್ಲಿಕ್ಕೆ ನನಗೆ ಹುಚ್ಚು
ಹಿಡಿದಿಲ್ಲ. ಇಂಥ ಮನೆತನದಲ್ಲಿ ಹುಟ್ಟಿ ಹೇಡಿಯಾಗಿ ಬದುಕುವುದು ನೀವು ಹೊರತು ನಾನಲ್ಲ. ನೀವು ಮಾಡಿದ ಕೆಲಸವನ್ನ ನಾನು ಮಾಡಿ ಬಂದಿದ್ದೀನಿ. ಮಾಡ್ಕೊಂಡು ಬಂದಿವಿ ತಾಯಿ ನೀನ. ಆ ಭಾರ್ಗವನಿಗೆ ಮದುವೆ ಎಂಬ ಹುಚ್ಚು ಬಿಡಿಸಿ ಮದುವೆ ನಾಟಕವಾಡಿ ಅವರ ತಂದೆ ನನ್ನನ್ನ ಬಲತ್ಕಾರ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಸುಳ್ಳು ನಾಟಕವನ್ನ ನಿರೂಪಿಸಿ ಅವನನ್ನ ಮನೆ ಬಿಟ್ಟು ಹೊರಗಾಕಿದೆ. ಇನ್ನು ಆ ಭಾರ್ಗವನಿಗೆ ಪ್ರೀತಿ ಪ್ರೇಮದ ಹುಚ್ಚನ್ನು ಹಿಡಿಸಿ ಹುಚ್ಚಾಗಿ ಬೀದಿ ಬೀದಿ ತಿರುಗುಳ ಹಾಗೆ ಮಾಡಿದೆ. ಆ ಒಂದೇ ಒಂದು ಆವತ್ತು ನನ್ನನ್ನ ಮುಟ್ಟಿದಕ್ಕಾಗಿ ಇವತ್ತು ಅವನಿಗೆ ಶಿಕ್ಷೆ ಕೊಟ್ಟು ನಿನ್ನ ಮಾತಿನ ಪ್ರಕಾರ ನಿನ್ನ ಮನೆಗೆ ಬಂದಿದ್ದಾಳೆ ಅಪ್ಪಾಜಿ ಈ ನಿನ್ನ ಮಗಳು. ಈ ದೇಶಗತಿ ಮನದಲ್ಲಿ ಹುಟ್ಟಿದ ಈ ರುದ್ರೇಂದರೆ ಹೀಗಿರಬೇಕು ಮಗಳೇ. ನೀನು ಯುದ್ಧಾಭ್ಯಾಸಕ್ಕೆ ಕೈ ಹಾಕಿದೆ ಎನ್ನುವುದು ನನ್ನ ಕನಸಿನಲ್ಲಿಯೂ ಕಂಡಿರಲಿಲ್ಲ. ನಿನ್ನ ಬಗ್ಗೆ ನಾನು ತಪ್ಪು ತಿಳಿದುಕೊಂಡಿದ್ದೆ. ಆ ಅಷ್ಟು ಬೇಕಾಗಿತ್ತು. ಇನ್ನ ಮುಂದೆ ಆ ಬಡ ಕೊಂಡಿಗಳು ಭಿಕ್ಷೆ ತಿನ್ನಬೇಕು. ಹಾಗೆ ಮಾಡುತ್ತೆ ಈ ರುದ್ರವನ್ನು ಹಾಕಿಕೊಂಡು ಯಾರು ಈ ಭೂಮಿಯಲ್ಲಿ ಹಾಗೆ ಮಾಡುತ್ತೇನೆ. ಅಂತೂ ತಂದೆ ಮಾಡ್ಕೊಂಬರುವಂತ ಕೆಲಸನ ಮಗಳ ಮಾಡ್ಕೊಂಬಂದ ರಾತ್ರಿ ಈ ಮನೆತನದೊಳಗ ಹುಟ್ಟಿದ್ರಾಗತಾನ ಹಂಗೈತಿ ನೋ ಅಂತೀನಿ. ಇವರು ಮಾಡೇನೆ ಅಂದ್ರೆ ಇವ್ರು ಇತ್ತಲ್ಲ ಹಿರಿಯರ ಗಳಿಸಿಟ್ಟಾರ, ಅದಕ್ಕೆ ಇವ್ರು ಹಿಂಗ ಮಾಡಾಕತ್ಯಾರ. ಯಾರ ಹಣೆ ಬರ್ದಾಗ ಹಂಗೈತಿ ಹಂಗಾಗೋದಯ್ಯಪ್ಪ. ನಮಗೂ ತಪ್ಸಕ್ಕಾಗಂಗಿಲ್ಲ ನಿಮ್ಗೂ ತಪ್ಸಕ್ಕಾಗಂಗಿಲ್ಲಪ್ಪ. ಅಪ್ಪಾಜಿ ತೆಗೆದುಕೊಳ್ಳಿ. ಅವ್ರು ಮಾತಾಡಕರ ಬೀಳು ಆಮೇಲೆ ಮತ್ ಮಾಡುದ್ರಂತ ಡಿಸಪಾಯಿಂಟ್ ಇಲ್ಲ ಅಲ್ಲೇ ಸಾಲ ಹಚ್ಚಿರಪ್ಪ. ಯಾರೋ ಒಬ್ರು ಬಂದು ಹೋದ್ರಂತಂದ್ರೆ ಬೇಕಾರ್ಬರಿ ಏನಿಲ್ರಿಪ್ಪ. ನಮ್ಮ ಸಣ್ಣ ದನ್ಯಾರ ಇನ್ನೂ ಬರ್ಲಿಲ್ಲ ಅಯ್ಯಪ್ಪ. ಅವ್ರು ನನ್ನ ಮುಂದೆ ಒಂದು ಬೇರೆ ವಿಚಾರ ಹೇಳಿದ್ರ ಅದನ್ನ ವಿಚಾರ ಮಾಡ್ಕೊಂತ ನಿಂತೇನ್ರಿ ದನ್ಯಾರ. ಏನಪ್ಪ ಅದು ನಿಮ್ದು ಅಂತ ಬೇರೆ ವಿಚಾರ? ಅದೇನಂದ್ರಿ ಅಪ್ಪ, ಬಂದ್ರ ಬರ್ರಿ ಅಪ್ಪ ನಮ್ಮ ಸಣ್ಣ ದನ್ಯಾರ ಬರ್ರಿ ಅಪ್ಪ. ಸರಿ ಅಪ್ಪ ಬಂದ ಬಿಟ್ರೆ ಏನು ಕಾರ್ಪಾಡಿ ಅವರೇ ಮನೆಯವರೆಲ್ಲ ಕೂಡಿ ಏನೋ ವಿಚಾರ ಮಾತನಾಡುವಂತಿದೆಯಲ್ಲ, ಏನದು? ಇವಳನ್ನೇಕೆ ಮನೆಯವರೆಗೆ ಬರಲು ಬಿಟ್ಟಿದ್ದೀರಿ? ಇಂಥ ನೀತಿಗೆಟ್ಟು ಈ ಮನೆಯಲ್ಲಿ ಇರಬಾರದು. ಇವಳನ್ನು ಮನೆಯಿಂದ ಹೊರಗೆ ಹೋಗಲು ಹೇಳಿ, ಇಲ್ಲವಾದರೆ ಇವಳನ್ನು ಮನೆಯಿಂದ ಹೊರಗೆ ನಾನೇ ಹಾಕುತ್ತೇನೆ. ಯಪ್ಪ ನಾವೇನ ಅಂದುಕೊಂಡಂಗಪ್ಪ, ಆ ಭಾರ್ಗವನ್ನ ನಮ್ಮ ಸಂಗೀತಮ್ಮ ಮದುವೆನೂ ಆಗಿಲ್ಲಪ್ಪ, ಅವ್ರ ಮನೆ ಸ್ವಚ್ಛನೂ ಆಗಿಲ್ಲ. ಹಂಗ ನಾಟಕ ಮಾಡಿ ಅವ್ರ ಮನೆತನಪ್ಪ ಸರ್ವನಾಶ ಮಾಡಿ ಅವ್ರ ಸರ್ವ ಆಸ್ತಿ
ನಮ್ಮವ್ವ ಆಯ್ಕೆ ಹೆಸರಿಗೆ ಬರ್ಸ್ಕೊಂಬಂದಾಳ. ನೋಡ್ಯಪ್ಪ ನಮ್ಮ ದನಿಯರ ಕೈಯ ಕಾಗದ ಪತ್ರ ಬಾಂಡ್ ಪೇಪರ. ಯಪ್ಪ ನೀವು ಕರೆದಿಲ್ಲ, ನಮ್ಮ ದೊಡ್ಡ ದನಿಯರು ಕರೆದಿಲ್ಲ ನಮ್ಮ ಅವ್ವನ್ನ. ಮತ್ ನಾನು ಸಂಬಂಧ ಅದೀನಿ, ನಾನು ಕರೆದಿಲ್ಲ ಮಾಸ್ತರ. ಕರೀರಂಗ ನಮ್ಮವ್ವ ಮನೆಗೆ ಬಂದಾಳ. ಹೇ ಕಾರ್ಬಾರಿ, ಇದು ಸತ್ಯವೇ? ಸತ್ಯ ಅಂತ ಕೇಳ್ತೀಯ ಯಪ್ಪ? ನಮ್ಮ ಅಜ್ಜನ ಮೇಲೆ ಆಣೆ, ಅಮ್ಮ ಕುಂತಾಳ ಬಾಜುಕ ಅಮ್ಮನ ಮೇಲೆ ಆಣೆ, ತಲೆ ಮೇಲೆ ಕೈ ಇಟ್ಟೇಬಿಡಪ್ಪ. ಇದು ದೇವರಾಣಿಗೆನೋ ಸತ್ಯನ. ನಾನು ನಂಬಿದ್ದಿಲ್ಲ ಗರುಡ, ಆದರೆ ಈ ಆಸ್ತಿ ಪತ್ರವನ್ನು ನೋಡಿದಾಗ ನಂಬಲೇಬೇಕಾಯಿತು. ಅವರ ಸರ್ವಾಸ್ತಿ ಈ ಯಪ್ಪ ದನಿಯರ ಬರೀಲಿ ಅಯ್ಯಪ್ಪ. ಅಂದಂಗ ದನಿಯರ ಅಂದಂಗ ನೀವು ಹೋಗಿದ ಕೆಲಸ ಎಲ್ಲಿಗೆ ಬಂತ್ರಿ ಅಪ್ಪರ? ಏ ಕಾರ್ಬಾರಿ, ನಾನು ಕೈ ಇಟ್ಟ ಕೆಲಸ ಅರ್ಧಕ್ಕೆ ಬಿಡುವ ಮಾತೇ ಇಲ್ಲ ಕಾರ್ಬಾರಿ, ಮಾತೇ ಇಲ್ಲ. ಮತ್ತ ಹುಡುಗಿ ಕತಿಯಪ್ಪ ಹಿರೇಕೆರೆ ಪಾಲಾತ. ಆ ಹುಡುಗಿ ಕತ್ತಿ ಆ ಹುಡುಗಿ ಕತ್ತಿ ಅಷ್ಟೇ ಅಲ್ಲ ಕಾರ್ಬಾರಿ, ಅವಳ ತಂದೆ ಮುಂದೆ ಅವಳ ಜೀವನ ಹರಣ. ಇನ್ನು ಮೇಲೆ ಆ ಸರೋಜ, ಇನ್ನು ಮೇಲೆ ಆ ಸರೋಜ ನಿನ್ನ ಸ್ವಂತ ಸೂಳೆ. ಬೆಳೆ ಕುಮಾರ ಬೆಳೆ, ನಾನು ಅಂದುಕೊಂಡಿದ್ದೇನಲ್ಲ ನನ್ನ ಮಕ್ಕಳು ಕಾಣಿಸಿಬಿಟ್ಟರು. ಅಂದರೆ ಈಗ ಅವರೆಲ್ಲ ಎಲ್ಲಿ? ಬೀದಿ ಪಾಲಾಗಿ ಮನೆತನವೆಲ್ಲ ಛಿದ್ರ ಛಿದ್ರವಾಗಿ ತಿರುಗಾಡ್ತಾ ಇದ್ದಾರೆ. ನನ್ನ ಸೇಡನ್ನ ನಾನು ತೀರ್ಸ್ಕೊಂಡು ಬಂದಿದ್ದೇನೆ ಅಪ್ಪಾಜಿ. ಆ ನನ್ನ ಮಕ್ಕಳಿಗೆ ಹೇಳ್ದಂಗ ಕೇಳ್ಕೊಂಡ್ ಬಿಡ್ರು. ಮಕ್ಕಳಂದ್ರ ಬೀಳಿಲ್ಲ, ಕೈಯಾಗ ಕಟ್ಟಿ ಪಟ್ಟು ಹೇಳಿದ್ಯ. ಏನ್ ಹೇಳ್ಯಪ್ಪ ಹಿರಿಯರು ಹೇಳ್ಯಾರ ಮಾಸ್ತರ? ಶ್ರೀಮಂತರ ಸಹವಾಸ ಸಾಯುತನ ಉಪವಾಸ ಅನ್ನೋದು ಗೊತ್ತಿದ್ದು ಮಕ್ಕಳ. ಏನ್ ಹೇಳ? ಮೈಯಾಗ ಬಿಸಿ ರಕ್ತ ಐತೆ ಅಂತ ಮೆರದ್ರ ಮಕ್ಕಳ. ಈಗ ಹೋದ ನೋಡು ಬೀದಿ ಪಾಲಾಗಿ ಎಲ್ಲ ಅವ್ರು ಪಡ್ಕೊಂಡ್ ಬಂದಿದ್ಯಪ್ಪ. ನಮಗೇನು ಮಾಡಕ್ ಆಗಂಗಿಲ್ಲ ಇದ್ರ ಒಳಗ. ಈ ರುದ್ರೇಗೌಡ ಕೆಣಕಿದವರು ಯಾರು ಬದುಕಿರಬಾರದು ಈ ಭೂಮಿಯ ಮೇಲೆ. ಹಾಗೆ ಮಾಡುತ್ತೇನೆ. ಕಾರ್ಬಾರಿ ಗರುಡ, ಈ ಕುಜಿಗೆ ಎಲ್ಲರೂ ಪಾರ್ಟಿಗೆ ಹೋಗೋಣ. ಧನ್ಯರ HMT ಗಾಡಿ ಇದೆಯಪ್ಪ ನಂಬರ್ 25 22 ಹಳಕಟ್ಟಿ ಬಸಪ್ಪನವರ ಡ್ರೈವರ್ ಅದರ. ಕಲ್ಲಪ್ಪನ ಗುಡಿ ಮುಂದೆ ಹಚ್ಚೇವಿ. ಸೀದಾ ಅಲ್ಲಿ ವಾಂತಿ ವಿಲಾಸಕ್ಕೆ ಹಿರೇಕೆರೆ ಮೇಲೆ ಎಸ್ಟೇಟ್ ಐತಪ್ಪ ನಮ್ದ. ವಾಂತಿ ವಿಲಾಸಕ್ಕೆ ಬಂದ ಬಿಡ್ರಿ. ಏನ್ ಹೇಳ್ರಿ? ಗೌರ್ ಮನೆ ಎಣ್ಣೆ ನಮಗೆ ನಾ ಬಗೈತಿ ಎದ್ದ ಬರ್ರಿ ಹೋಯಪ್ಪ ಬರ್ರಿ. ಡ್ರೈವರ್ ಹೆಸರು ಹೇಳಿನೇ ಗುರ್ತದಾರಿಲ್ಲ, ಮಾಜಿ ಚೇರ್ಮನ್ರ ಗ್ರಾಮ ಪಂಚಾಯತಿ ಗಂಜಿಗಟ್ಟಿ ಅಪ್ಪ ಅವ್ರದಾರ. ಗಾಡಿ ಹತ್ತಿ ಎಣ್ಣೆ ಹೊಡೀರಿ.
ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅಕ್ಕ ಇಕ್ಕ ಹೊಂಟ ಇಲ್ಲದಾದಿ ಸೊಂಟ ನೋಡು ಮಂದಿಗೆಲ್ಲ ನೋಡು ಗಾಡ್ಲಿ ಕಿಕ್ಕಮ್ಮ ಬೇಡ ಸುಕ್ಕ ರಕ್ಕಮ್ಮ ರಾರ ರಾರ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಯಾರಾದ್ರೂ ಭಿಕ್ಷೆ ನೀಡ್ರಪ್ಪ, ಭಿಕ್ಷೆ ನೀಡಿ. ಹಸಿದ ಹೊಟ್ಟೆಯ ಅಭಾವ ಪರಿಸ್ಥಿತಿಯನ್ನು ಯಾರಾದ್ರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಡ್ರಪ್ಪ. ಅಪ್ಪಾಜಿ, ವಯಸ್ಸಾದ ನಿಮ್ಮನ್ನ ಭಿಕ್ಷೆ ಬೇಡಲು ಹುಚ್ಚಿ ತರ ನಿಮ್ಮ ಹಿಂದೆ ಬರ್ತಿದ್ದೀನಕ್ಕಪ್ಪ. ವಯಸ್ಸಾದ ತಂದೆ ತಾಯಿಗಳಿಗೆ ತನ್ನ ಹಾಕದಷ್ಟು ಮೂರ್ಖಳಾಗ್ಬಿಟ್ಲಪ್ಪ ಈ ನಿನ್ನ ಮಗಳು. ವಯಸ್ಸಾದ ನಿನಗೆ ನೀನು ಅಲ್ಲ ಹಾಕುವುದು ಮುಖ್ಯವಲ್ಲಪ್ಪ, ಮುಖ್ಯವಲ್ಲ. ವಯಸ್ಸಿಗೆ ಬಂದ ಮಗಳನ್ನು ಎಂತ ಪರಿಸ್ಥಿತಿಯಲ್ಲಿ ನೋಡುತ್ತೇವೆ. ಕೆಟ್ಟು ನಾಚಿಕೆ ಬರ್ಬೇಕಮ್ಮ, ನಾಚಿಕೆ ಬರಬೇಕು. ಎಲ್ಲೆಲ್ಲೂ ಕಲಿಸಿ ಬಿಡು ಮಗಳೇ, ಎಲ್ಲೆಲ್ಲೂ ಕಲಿಸಿ ಬಿಡು. ಅಳ್ಬೇಡಪ್ಪ, ಅಳ್ಬೇಡ. ನನ್ನ ಹೊಣೆ ಬರದಲ್ಲಿ ಬ್ರಹ್ಮ ಇದೇ ರೀತಿ ಬರ್ತಿರ್ಬೇಕಾದ್ರೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಅಪ್ಪ, ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡಿ ಬದುಕೋಣಪ್ಪ. ಪ್ರಪಂಚ ತುಂಬಾ ವಿಶಾಲವಾಗಿದೆ, ನಮ್ಮಂಥವರನ್ನು ಕಾಪಾಡುವ ಜನರು ಇದ್ದಾರೆ. ಎಲ್ಲಾದ್ರೂ ದೂರ ಹೋಗಿ ಭಿಕ್ಷೆ ಬೇಡಿ ಬದುಕೋಣಪ್ಪ, ಭಿಕ್ಷೆ ಬೇಡಿ ಬದುಕೋಣ. ಬೆಳೆಯಮ್ಮ, ಹೋಗೋಣ. ಅಮ್ಮಯ್ಯ ಬರುವಾನಿ ತಾಯಿ
ಏನಿದು ಹೊಸ ಪದ ಭಿಕ್ಷೆ ಬೇಡಿದ್ರು ಅಂತ ಇದು ನಿನ್ನ ಪರಿಸ್ಥಿತಿ. ಏ ಬಡ ಪುಣ್ಯಗಳೇ, ಏ ಬಚ್ಚ, ನನ್ನನ್ನು ಎದುರು ಹಾಕಿಕೊಂಡಿದ್ದೀಯಲ್ಲ ಮಗಳೇ, ಚಿತ್ರವಾಯಿತು ನಿನ್ನ ಬರದ. ಅವತ್ತು ನನ್ನ ಮಾತು ಕೇಳಿದ್ದರೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಮಗಳೇ. ಅನುಭವಿಸು ಮಗಳೇ, ಅನುಭವಿಸು. ಅಲ್ರಿ ಬಸಪ್ಪಜ್ಜನವ್ರ, ಅವತ್ತು ನಿಮ್ ಮನಿ ತನಕ ಬಂದೆಪ್ಪ, ಮೀಟ್ಕೊಂತ ಯಜ್ಜ ಮೀಟ್ಕೊಂತ ಬಂದು ಹೇಳಿದ್ರ ನನ್ನ ಮಾತ. ಇವತ್ತು ಬಂತಲ್ರಿ ಅಪ್ಪ ನಿಮಗೆ ಭಿಕ್ಷೆ ಬೇಡ ತಿನ್ನೋ ಪರಿಸ್ಥಿತಿ. ಛೇ 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 ಬರಬಾರ್ದಿತ್ತಪ್ಪ, ಬಂದ ಬಿಟ್ಟೈತಿ. ಏ ಬಡ ಪುಣ್ಯಗಳೇ, ನಿಮ್ಮ ಏ ಬಡ ಪುಣ್ಯಗಳೇ, ನಿಮ್ಮನ್ನು ಇವತ್ತು ಭಿಕ್ಷೆ ಬೇಡ ತಿನ್ನುವುದಕ್ಕೂ ನಾನು ಬಿಡುವುದಿಲ್ಲ. ಇಲ್ಲದೆ ನರಳಿ ನರಳಿ ಸಾಯಬೇಕು ನನ್ನ ಮಕ್ಕಳೇ. ಈ ರುದ್ರೇಗೌಡ ಹೇಗೆ ಎನ್ನುವುದು ನಿಮ್ಮನ್ನು ನೋಡಿ ತಿಳಿದುಕೊಳ್ಳಬೇಕು ಈ ಸಮಾಜ. ಏ ಪಾಪಿ ನನ್ನ ಮಗನೇ, ತಿನ್ನುವ ಅನ್ನವನ್ನು ಒದ್ದೆ ಎಂದಾಗಲಿ ನಿನ್ನ ಸಾವು ಸಮೀಪಿಸಿದಂತಾಯಿತು ಮಗನೇ. ರುದ್ರೇಗೌಡ, ನಾನು ನಿನಗೆ ಏನು ದ್ರೋಹ ಮಾಡಿದ್ದೆ ಎಂದು ನನಗೆ ಈ ರೀತಿ ನಾನು ನಿನಗೆ ಏನು ದ್ರೋಹ ಮಾಡಿದ್ದೇನೆ? ನೀನೇನು ನನಗೆ ದ್ರೋಹ ಮಾಡಿಲ್ಲ, ಆದರೆ ನಾವು ಹೇಳೋ ಮಾತನ್ನು ನೀನು ಕೇಳಲಿಲ್ಲ. ಫ್ಯಾಕ್ಟ್ರಿ ಕಟ್ಟಲು ನಿನ್ನ ಆಸ್ತಿಯನ್ನು ಕೇಳಿದರೆ ನನಗೆ ಇರ್ತವಾಗಿ ಹಿಡಿದುಕೊಂಡೆ. ಅದೇನು ಸಾಧಿಸುತ್ತೇನಂತ ಹೇಳುತ್ತಿದ್ದೀಯಲ್ಲ, ಧರ್ಮ ಕರ್ಮದ ಯುದ್ಧದಲ್ಲಿ ಯಾರಿಗೆ ಮತ್ತರೆ ಅಂತಿದ್ದೀಯಲ್ಲ, ಎಲ್ಲಿದೆ ನಿನ್ನ ಧರ್ಮ? ಧರ್ಮದ ಎದುರಿನಲ್ಲಿ ನಿನ್ನ ಧರ್ಮ ಸೋತು ತಾಂಡ ಓಡುತ್ತಿದೆ. ಇಂದು ನನಗೆ ಜಯ. ನಿನ್ನ ಧರ್ಮ ಆಸ್ತಿ ಈ ರುದ್ರೇಗೌಡ ಪಾದ. ಧರ್ಮ ಕರ್ಮದ ಅರಿವನ್ನು ತಿಳಿಯದ ಅವಿವೇಕಿ ನೀನು. ಧರ್ಮ ಸೋತಿತು ಎಂದು ಮಾತನಾಡುತ್ತಿರುವೆಯ ಮಗನೇ. ನೀನಿನ್ನು ಧರ್ಮ ಕರ್ಮದ ಬಗ್ಗೆ ವಿಚಾರ ಮಾಡುತ್ತಿದ್ದೀಯ ಮಗನೇ. ಆದರೆ ನಾನು ನಿನ್ನ ಸಾವಿನ ಬಗ್ಗೆ ವಿಚಾರ ಮಾಡುತ್ತಿದ್ದೇನೆ ಮಗನೇ. ಏ ಬರ್ತದೆ, ನಿನ್ನ ಸೊಕ್ಕು ಇನ್ನು ಮುಗಿದಿಲ್ಲ ಎಂದು ಕಾಣುತ್ತವೆ. ಬಿಡಿರಪ್ಪ ಮಗಂದ, ನಿನ್ನ ಮುಂದೆ ನಿನ್ನ ಮುತ್ತಿನ ಮಗಳನ್ನೇ ನೋಡ್ರಿ, ನಿಮಗೆ ಸಿಟ್ಟಿದ್ರಿ ಅಪ್ಪ ಮಗನಲ್ಲ ಬಸಪ್ಪಜ್ಜ, 4 ಪದಕ್ರಿ ಇಲ್ಲ ಒಳಗ್ ಪಿಸ್ತೂಲ್ ಐತಲ್ಲ ತೊಗೊಂಬಂದು ಒಂದ್ ಬೆಣ್ಣ ಇಡ್ರಿ. ಪಾಪ ಏನ್ ಮಾಡದ ಹೆಣ್ಣಿನ ಮೇಲೆ ಕಣ್ಣು ಹಾಕ್ಬೇಡ್ರಿ ಅಪ್ಪ ದನ್ಯಾರ.
ಹೌದಪ್ಪಾಜಿ, ನಿಮ್ಮ ಕೈ ಮುಗಿತೇನ್ರಿ ಅಪ್ಪ ದನಿಯಾರ. ಹೌದಪ್ಪಾಜಿ, ಇವ್ರ ಜೊತೆ ನಮ್ದೇನ್ ಮಾತು? ಇವ್ರ ಜೊತೆ ಮಾತಾಡೋದು ಒಂದೇ, ಹಸಿದ ಹುಲಿಯ ಮುಂದೆ ಹೊಲ ದುಃಖ ತೋಡ್ಕೊಳ್ಳೋದು ಒಂದೇ. ನಮಗೆ ಊರ ಬೇಡ, ಎಲ್ಲಾದ್ರೂ ದೂರ ಹೋಗಿ ಜೀವನ ಮಾಡೋಣ. ನಡೀರಿ ಅಪ್ಪ. ಅಷ್ಟ್ ಮಾಡ್ರು ಅಪ್ಪ ಬಸಪ್ಪಜ್ಜ. ಮೊದ್ಲ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ಅಲ್ಲಿ ಗಾಡಿಗಾರ ಮಹೇಶ್ ಮಾವನ ಬಟ್ಟೆ ಐತೆಪ್ಪ, ಅಲ್ಲಿ ಹೋಗ್ರಿ. ಆರಾಮ್ ಕೆಲಸ ಐತೆಪ್ಪ, ಏನ್ ತ್ರಾಸ ಇಲ್ಲ. ನಾಳಾಗಿನ ಕೆಲಸ ಕೊಡ್ತಾರ. ನಾ ಚೀಟಿ ಕೊಡ್ತೀನಪ್ಪ, ಅಡ್ರೆಸ್ ತಗೊಂಡು ಹೋಗ್ರಿ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ನೀವು. ಅದು ಅಲ್ಲಿ ನೋಡಿ, ಆ ಕೆಳಗೆ ಬಿದ್ದಿರೋ ಅನ್ನವನ್ನ ಆ ಹುಚ್ಚ ಹೇಗೆ ತಿಂತಾ ಇದ್ದಾನೆ ಅಂತ ನೋಡಿ ಅಪ್ಪ ಅಲ್ಲಿ. ಹೌದಮ್ಮ, ನಾವು ಭಿಕ್ಷೆ ಬೇಡಿ ಆದರೂ ತಟ್ಟೆಯಲ್ಲಿ ಬಿಟ್ಟು ಬರುತ್ತೇವೆ. ಆ ಹುಚ್ಚ ನೆಲದ ಮೇಲೆ ಬಿದ್ದಿರುವ ಅನ್ನದ ಒದಳನ್ನು ಆಯ್ದು ತಿನ್ನುತ್ತಿದ್ದಾನೆ. ಆ ಹುಚ್ಚನಿಗಿಂತ ನಾವೇ ಎಷ್ಟೋ ಪುಣ್ಯವಂತರಮ್ಮ. ಇವರಿಬ್ಬರು ಇಲ್ಲಿ ಭಿಕ್ಷೆ ಬೇಡಿ ತಿನ್ನುತ್ತಿದ್ದಾರೆ ಅಂದರೆ ಇನ್ನೊಬ್ಬ ಉತ್ಸಾಹ ಆಯ್ದು ತಿನ್ನುತ್ತಿದ್ದಾನೆ. ಯಾರವನು? ಏನ್ರಿ ನೀವು ಅಲ್ರಿ? ಇಂತರ ಸಂಖ್ಯೆ ಜಾಸ್ತಿ ಆಗಿಲ್ಲಪ್ಪ ನಮ್ಮ ಭಾರತ ದೇಶದೊಳಗಪ್ಪ. ಭಿಕ್ಷುಕರ ಸಂಖ್ಯೆನೇ ಜಾಸ್ತಿ ಆಗೈತೆಪ್ಪ. ಯಾರಪ್ಪ ನೀನು? ಸ್ವಲ್ಪ ನೀರಾದ್ರೂ ಕೊಡು. ಅಪ್ಪ, ಇವರು ಬೇರೆ ಯಾರಲ್ಲಪ್ಪ, ನನ್ನನ್ನ ಭಾರ್ಗವ. ಇದೇನು ಹೇಳ್ತಿರುವ ಮಾರೀನು? ಸತ್ಯನ ಹೇಳ್ತಾ ಇದ್ದೀನಿ. ಅವತ್ತು ನನ್ನ ನಿನ್ನ ಹೆಸರನ್ನ ಎದೆ ಮೇಲೆ ಬರೆಸ್ಕೊಂಡು ಬಂದಾಗ ನೀನು ಅವನಿಗೆ ಬಾಯಿಗೆ ಬಂದಂತೆ ಮಾತಾಡಿದೆ, ನೆನಪಿದೆಯಾ? ನನ್ನ ಅಣ್ಣ ಅಪ್ಪ. ಅಯ್ಯೋ ಪರಮಾತ್ಮ, ಇದೆಂತ ಪರಿಸ್ಥಿತಿ ಬಂತಪ್ಪ. ಇಂಥ ಸಂಕಟ ಪರಿಸ್ಥಿತಿ ಯಾವ ತಂದೆಗೂ ಬರದಿರಲಪ್ಪ. ಯಾವ ತಂದೆಗೂ ಬರದಿರಲಿ. ಅಂದರೆ ಈ ಹುತ್ತ ಭಾರ್ಗವನ? ಹುತ್ತ ನನ್ನ ಮಗನೇ ಅಲ್ಲ, ಹುತ್ತ ನನ್ನ ಮಗನೆಯ. ಅವತ್ತು ನನಗೆ ದಿಟ್ಟತನದಿಂದ ಮಾತನಾಡಿದೆಯಲ್ಲ, ಇವತ್ತು ಹುತ್ತು ನಾಯಿಯಂತೆ ಬೀದಿ ಬೀದಿ ಅಲೆಯುವಂತಾಯಿತು ನಿಮ್ಮ ಜೀವನ. ಎಲ್ಲ ನೀವು ಅಂದ್ಕೊಂಡಂಗ ಆತ್ರಿ. ಯುವಕರು ಮಸೀದಿನಾರ ಯಾಕೆ ಹೋಗ್ರಲ್ಲಪ್ಪ? ನಡ್ರಿ ಹೋಗೋದಿನ್ನ. ಏನೈತಲ್ಲ ವಾಂತಿ ಉಲ್ಲಾಸಕ್ಕೆ ಹೋಗಿ ಪೋಲ್ಲ ಪಾರ್ಟಿ HMT ಗಾಡಿನೂ ರೆಡಿ ಐತಿ. ನಡ್ರಿಯಪ್ಪ ಹೋಗೋಣ, ಸಾಕಿಲ್ಲ. ಈ ರುದ್ರಗಳನ್ನು ಎದುರು ಹಾಕಿಕೊಂಡರೆ ಬರುವಂತ ಪರಿಸ್ಥಿತಿ ಕಟ್ಟಿಟ್ಟ ಬುದ್ಧಿ.
ಅಳತೈತಿ ಜೀವ ಇಲ್ಲಿ ವಿಧಿಯಾಟ ಬಂದೋರು ಮಾನವ ವಿಧಿಯಾಟ ಬಂದೋರು ಮಾನವ ನಗತೈತಿ ದೈವ ಇಲ್ಲಿ ಅಳತೈತಿ ಜೀವ ಇಲ್ಲಿ ನಗತೈತಿ ದೈವ ಇಲ್ಲಿ ಅಳತೈತಿ ಜೀವ ಇಲ್ಲಿ ವಿಧಿಯಾಟ ಬಂದೋರು ಮಾನವ ವಿಧಿಯಾಟ ಬಂದೋರು ಮಾನವ ಸರ್ ಏನು ಸರ್ ಇತ್ತ ಕಡೆ ಹೊರಟಿದ್ದೀರಿ? ಏನು ಇಲ್ಲ ಗರುಡ, ನಿನ್ನ ಹತ್ತಿರ ಕೆಲಸವಿತ್ತು. ನನ್ನ ಹತ್ತಿರ ಅದೇನು ಹೇಳಿ ಸರ್. ನಿಮ್ಮ ಮೊದಲನೇ ಫೋನ್ ನಂಬರ್ ನನ್ನ ಹತ್ತಿರ ಡಿಲೀಟ್ ಆಗಿತ್ತು ಗರುಡ, ಅದಕ್ಕಾಗಿ ಹೇಳು ಸರ್. ಗರುಡ, ನೀನು ತಿಳಿದುಕೊಂಡ ಹಾಗೆ ಆ ರುದ್ರೇಗೌಡ ನಿನ್ನ ಚಿಕ್ಕಪ್ಪನಲ್ಲ. ಇದೇನು ಹೇಳುತ್ತಿರುವಿರಿ ಸರ್? ಹೌದು ಗರುಡ, ನಾನು ಹೇಳುತ್ತಿರುವ ಮಾತು ಸತ್ಯ. ನೀನು ಹುಟ್ಟಿದ್ದು ಹುಬ್ಬಳ್ಳಿ ಕೇಮ್ಸ್ ಆಸ್ಪತ್ರೆಯಲ್ಲಿ. ನಿನ್ನ ತಂದೆ ಬಸಪ್ಪಜ್ಜ. ಆ ರುದ್ರೇಗೌಡನಿಗೆ ಗಂಡು ಮಕ್ಕಳು ಇದ್ದಿದ್ದಿಲ್ಲ. ಹಾಗಾಗಿ ಅವನು ಅಲ್ಲಿರುವ ವೈದ್ಯರ ಬಳಿ ಮಾತನಾಡಿ ನಿನಗೆ ಗಂಡು ಮಗು ಬೇಕೆಂದು ಡೀಲ್ ಮಾಡಿಕೊಂಡಿದ್ದ. ಅದೇ ಸಮಯದಲ್ಲಿ ಅವನಿಗೆ ಹೆಣ್ಣು ಮಗುವಿನ ಜನನವಾಯಿತು. ನಿನ್ನ ತಾಯಿ ನಿನಗೆ ಜನ್ಮ ನೀಡಿದ ಮರುಗಳಿಗೆಯಲ್ಲಿ ತೀರಿಕೊಂಡಳು. ಅಲ್ಲಿರುವ ವೈದ್ಯರು 2 ಮಕ್ಕಳನ್ನು ಬದಲಾಯಿಸಿದರು. ನಿನ್ನ ತಂದೆ ಹತ್ತಿರ ಇರುವ ಸರೋಜ ಆ ರುದ್ರೇಗೌಡನ ಮಗಳು. ನಿನ್ನ ತಂದೆಗೆ ಹೆಣ್ಣು ಮಗು ಹುಟ್ಟಿದೆ ಎಂದು ಆ ಹೆಣ್ಣು ಮಗುವನ್ನು ನಿನ್ನ ತಂದೆಗೆ ಕೊಟ್ಟರು. ನಿನ್ನನ್ನು ಆ ರುದ್ರೇಗೌಡನಿಗೆ ಕೊಟ್ಟರು. ಆ ಕೇಸಿಗ ರಿನ್ಯೂವಲ್ ಆಗಿ ತನಿಖೆಗೆ ಬಂದಿದೆ. ಓ ಮೈ ಗಾಡ್, ಇದನ್ನು ನಾನು ನಂಬಲಾರೆ. ನಂಬಲೇಬೇಕು ಗೌಡ, ನಂಬಲೇಬೇಕು. ಇದಷ್ಟೇ ಅಲ್ಲ, ಆ ರುದ್ರೇಗೌಡನ ಮಗಳು ಆ ಭಾರ್ಗವನನ್ನು ಮದುವೆಯಾಗಿ ಅವರ ಇಡೀ ಆಸ್ತಿ ತನ್ನ ಹೆಸರಿಗೆ ಬರೆಸಿಕೊಂಡು ಅವನಿಗೆ ಹುಚ್ಚು ಹಿಡಿಯುವ ಮದ್ದನ್ನು ಕೊಡಿಸಿ ಅವರ ಮನೆತನವನ್ನೇ ಸರ್ವನಾಶ ಮಾಡಿದ್ದಾಳೆ. ಹಾಗಾದರೆ ಇವಾಗ ಭಾರ್ಗವ ಎಲ್ಲಿ ಸರ್? ಭಾರ್ಗವ ಅಲ್ಲ, ಅವನು ನಿನ್ನ ಅಣ್ಣ. ಅವನನ್ನು ಮೆಂಟಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇನೆ. ಅವನಿಗೆ ಸ್ವಲ್ಪ ಗುಣಮುಖನಾಗಿದ್ದಾನೆ. ಇದೆಲ್ಲವನ್ನು ನಾನು ನಂಬಬೇಕಾ ರಾಜು? ನೀನು ಸುಳ್ಳು ಹೇಳುತ್ತಿಲ್ಲ ತಾನೇ? ಇಲ್ಲ ಗರುಡ, ನಾನು ಹೇಳುತ್ತಿರುವುದು ಸತ್ಯ. ಇಷ್ಟಕ್ಕೆಲ್ಲ ಕಾರಣ ಆ ಕಾರ್ಬಾರಿ. ಎಲ್ಲವೂ ಆ ಕಾರ್ಬಾರಿಗೆ ಮೊದಲೇ ಗೊತ್ತಿದೆ. ಅಯ್ಯೋ ಅಯ್ಯೋ ಶಿವ ಶಿವ, ನಾನಂತ ತಪ್ಪು ಮಾಡಿದೆ. ಏನು ಅರಿಯದ ನನ್ನ ತಂದೆ ಮುಂದೆ, ಏನು ಅರಿಯದ ನನ್ನ ತಂದೆ ಮುಂದೆ ಮಗಳ ಶೀಲವನ್ನು ಕೆಡಿಸಿದೆ. ನನ್ನ ತಂದೆಗೆ ಕೊಡಬಾರದ ಕಷ್ಟವನ್ನು ಕೊಟ್ಟಿದ್ದೇನೆ. ರಾಜು, ನೀನು ಹೇಳುವುದನ್ನು ನೋಡಿದರೆ ನಾನು ಏನಾದರೂ ಮಾಡಿಕೊಂಡು ಸತ್ತು ಹೋಗಬೇಕನಿಸುತ್ತಿದೆ. ರಾಜು, ಸತ್ತು ಹೋಗಬೇಕನಿಸುತ್ತಿದೆ. ಬೇಡ ಗರುಡ, ಬೇಡ. ಇಂತಹ ಸಾಹಸಕ್ಕೆ ಕೈ ಹಾಕಬೇಡ. ಮನುಷ್ಯ ಜೀವನದಲ್ಲಿ ತಪ್ಪು ಮಾಡುವುದು ಸಹಜ. ಮಾಡಿದ ತಪ್ಪನ್ನೇ ತಿದ್ದಿಕೊಂಡು ನಡೆಯುವನೇ ಮನುಷ್ಯ. ಅಯ್ಯೋ ಕರುಣೇಶ್ವರ, ಮಗನಿಂದಲೇ ತಂದೆಗೆ ಅವಮಾನ. ಅಯ್ಯೋ ದೇವರೇ, ಇದು ನಿನಗೆ ಸರಿಯೇ ಸರಿಯೇ ಸರಿಯೇ? ಅಳಬೇಡ ಗರುಡ, ಮೊದಲು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಹುಡುಕು.
ಮೊದಲು ನಿನ್ನ ತಂದೆಯ ಆರೋಗ್ಯದ ಬಗ್ಗೆ ವಿಚಾರಿಸು. ನನಗೆ ಬೇರೆ ಕೆಲಸವಿದೆ, ನಾನು ಮತ್ತೆ ಭೇಟಿಯಾಗುತ್ತೇನೆ. ನಾನಿಂದು ಬರಲೇ? ಆಯ್ತು ಸರ್, ಹೋಗಿ ಬನ್ನಿ. ಎಂತ ಕ್ರೂರವಾಗಿ ಆಟವಾಡಿದೆ ಆ ಮಗನೇ ನನ್ನ ಜೀವನದಲ್ಲಿ. ಏನು ಅರಿಯದ ನನ್ನ ತಂದೆಗೆ ಏನು ಅರಿಯದ ನನ್ನ ತಂದೆಗೆ ಮಗನಿಂದಲೇ ಅವಮಾನ ಮಾಡಿಸಿದೆ. ನಿನ್ನ ಮಗಳನ್ನು ಬಿಟ್ಟು ನನ್ನಣ್ಣನಿಗೆ ಹುಚ್ಚು ಹಿಡಿಸಿದೆ. ಇಷ್ಟೆಲ್ಲ ಮಾಡಿದ ನಿನ್ನನ್ನು ಜೀವಂತವಾಗಿ ಬಿಡಬೇಕಾ ರುದ್ರೇಗೌಡ? ನಿನಗೆ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲದಿದ್ದರೆ ನಾನು ಬಸಪ್ಪನ ರಕ್ತಕ್ಕೆ ಹುಟ್ಟಿದವನೇ ಅಲ್ಲ. ಬರುವೆನು ಮಗನೇ ರುದ್ರೇಗೌಡ, ಬರುವನ ಮಗನೇ, ನೀನಿರು ಅಲ್ಲಿಗೆ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗತ್ತಿಗೆ ಹೆದರಬಾರದು. ಪ್ರೀತಿ ಮಾಡಬಾರ್ದಪ್ಪ, ಮಾಡಿದ್ರ ಬಿಡಬಾರ್ದ್ರಿ. ಯಾಕಂದ್ರ ಊರಾಗ ಹೆಂಗು ಕೆಟ್ಟಿದ್ದೇವ್ರಿ, ಹಾಳ ನೋವು ಹುಮ್ಮುಸುಳೆ ಮಗ ಅಂತಾರ, ಕಡೆಗೆ ಗಿಡ ಕಡ್ಕೊಂಡ್ ಮೈ ಮೇಲೆ ಹಾಕೊಂಡ್ರಿ ಅಂತಾರ. ಅನ್ರಿ ಅವ್ರು ಹುಟ್ರು ಶಾಣ್ಯಾರ ಅಂತಾರ. ಯಾಕ ನಾವು ಶಾಣ್ಯಾರಿಗೆ ಮತ್ತ ತೆಕ್ಕಿ ಬೆಕ್ಕಿ ನಡಿಬೇಕಲ್ರಿ. ಯಾಕಂದ್ರ ಹಿಂದ ಹಿರಿಯಾರ ಶಾಸ್ತ್ರ ಮಾಡ್ಯಾರ, ಶಾಸ್ತ್ರ ನಿಂದಿಕರು ಇರ್ಬೇಕಂತ, ಅಂಜಿನಿ ಇರ್ಬೇಕಂತ್ರಿ ಊರು ಹೊರಸನ ಮಾಡಾಕ. ಇದನ್ನ ಕಂಡು ಹಿರಿಯಾರ ಅವ್ರ ಹೆಂಗ ನಮಗ ನಿಂದೆ ಆಡ್ತಾರ. ಹಂಗಂಗ ಚಲೋ ಆಕತ್ರಿ, ಚಲೋ ಆಕತ್ತಿ ನೋಡ್ರಿಪ್ಪ. ಒಬ್ಬರಿಗೆ ಮಸಿ ಹತ್ತಕ್ ಹೋಗ್ಬಾರ್ದು. ನಮಗ ಕೈಗೆ ಹತ್ತಾಗಣ ಅವ್ರಿಗೆ ಹತ್ತ, ಅದನ್ನ ತಿಳ್ಕೋಬೇಕ್ರಿ, ತಿಳ್ಕೋಬೇಕ. ಎಲ್ಲರ ಮುಂದಕ್ಕನ ಕಾಲಿಡ್ಬೇಕು. ನಾ ಪಿಕ್ಚರ್ ಮಾಡ್ಲಿ, ಹಾಡ್ಯಾರ ಹೋಗ್ಲಿ, ನನ್ನ ಬಗ್ಗೆ ಎಲ್ಲರ ಹಾಕೊಂಡು ಮುರಿಬೇಕು, ಎಲ್ಲರ ಜಾಗಬೇಕ. ಹಿಂಗಾಗಿ ನನಗ ನಾ ಪ್ರೀತಿ ಮಾಡಲ್ರಿ, ಪ್ರೀತಿ ಮಾಡಿಲ್ರಿಪ್ಪ. ಹಂಗ ನಾನು ನಾಟಕ ಮಾಡೀನಿ. ನಾಟಕ ಬಿದ್ರಿ ನಾನು ಅಲ್ರಿ 10 ಬೋರ್ ಅವನು ಪೈಪ್ಗೆ ಟಚ್ ಬರುವಾಗ ಬ್ಯಾದ್ರ ಹಾಕಿದ್. ಈಗ ಪ್ರೀತಿ ಮಾಡಕ್ ಹೋಗ್ರಿ ಅಣ್ಣ, ಆಕಿ ತಿಳ್ಕೊಂಡಾಳ ಪ್ರೀತಿ ಮಾಡ್ಯಾಳ ಅಂತೇಳಿ. ಆ ಪ್ರೀತಿ ಮಾಡೋ ಮಗ ಅಲ್ಲ ನೋಡ್ರಿ. ಏನ ನಮ್ಮ ಸಂಗಪ್ಪ, ಬಸನಪ್ಪ, ಕಾಡಪ್ಪನರ್ ಇವ್ರು ದೇವ್ರಿದ್ದಂಗ್ರಿ. ಕತಿ ಬರ್ದಾರ್ರಿ, ಅದನ್ನ ಎಷ್ಟು ಚಂದ ಬರ್ದಾರ್ರಿ. ನಾವು ಬರೀ ಭಜನಿ ಮಾಡ್ಕೊತ ಹೊಂಟಾರ. ಭಜನಿ ಮಾಡೋದು ಪೈಪ್ ಹಚ್ಚೋದು, ಭಜನಿ ಮಾಡೋದು ಪೈಪ್ ಹಚ್ಚೋದು, ಇಂಥ ಕೆಲಸ ಮಾಡ್ಕೊಂಡ ಸಾಸರಿಂದ ಮೆರ್ದಾರ್ರಿ. ಏನ್ ಮಾಡ್ಬೇಕ ಯಾಕೆ ಪ್ರೀತಿ ಮಾಡಿ ಗುಂಗಡಿಸಿ ಹಿಂಗ್ ಮಾಡ್ಯಾಳ ಅಂದ್ರ ಇರ್ಲಿ. ಅವ್ ಬರ್ದಿದ್ರಿ, ಸಂಗಪ್ಪ ಬರ್ದಿದ್ದ ಕತಿ ಅಲ್ರಿ ಇದು ಒಂದು ದೊಡ್ಡ ಇತಿಹಾಸ ರೀ. ಯಾಕಂದ್ರೆ ನಮ್ದ ಬರ್ದ್ಬಿಟ್ಟಾನ್ರಿ ಅವ. ಇಲ್ಲಿ ಹೆಂಗಿರ್ತಾರ್ರಿ ಕುಲ್ಕೊಂಡ್ಯಾರ ಅಲ್ರಿ. ಮಲ್ಲಪ್ಪ ಶೆಟ್ಟಿ ಯಾರ್ರಿ ಅವ? ಮದ್ದು ಗುಂಡಿಗಿನ ಸಗಣಿ ನೀರು ಕೆಡಿ ಸಂಗೊಳ್ಳ ರಾಯಣ್ಣನ ಹಿಡಿದು ಕೊಟ್ಟ ಮಕ್ಕಳದಾರ್ರಿ ನಮ್ಮ ಗಂಜಿ ಗಂಜಾಗ ಜಗತ್ತಿನಾಗ ಅದಾರ. ಆದ್ರೂ ನಾವು ದುಡುದು ಬೆವರು ತೋರ್ಸಿದ್ರ ಸಾಕ್ಷಾತ್ ಪರಬ್ರಹ್ಮೇಶ್ವರಿಗೂ ಯಾರಿಗೂ ಹೆದರಂಗಿಲ್ರಿ. ನಾವು ಸಾಕ್ಷಾತ್ ದೇವ್ರು ಬಂದ್ರು ಬೆವರು ಸುಚಿತ ಹುಟ್ಟಿದ್ರ ಕೋಟಿಗಟ್ಟಲೆ ಕಳಿಸ್ಬೋದ್ರಿ, ಕೋಟಿಗಟ್ಟಲೆ ಕಳಿಸ್ಬೋದು. ಹಿಂಗಾಗಿ ಆ ಹುಡುಗಿ ಇವತ್ತು ಬರ್ಲಿ, ಮದುವೆ ಆದ್ರ ಆಗ್ಲಿ, ಇಲ್ಲಿಕಂದ್ರ ಹೋಗ್ಲಿ. ನನಗೇನ್ರಿ ಏನ್ ಕಡಿಮೆ ದೇವ್ರ
ಸಾಕಾಡು ಕೊಟ್ಟನ್ರಿ ಸಾಕಾಡು ಕೊಟ್ಟ ನನಗ ಅದ್ರಿಂದ ನಾನು ಮನಸ್ಸು ಮಾಡೇ ಅಲ್ಲ ಅದ ಬರ್ಲಿ ಬರ್ಲಿ ಅವಾಗ ಮಾತಾಡ್ತಾನೆ ಬರ್ಲಿ ಬರ್ಲಿ ಚಂದ್ರ ದಾರಿ ಮೇಲೆ ನಿಂತೆ ವಟ ವಟ ಅನ್ಕೊಂಡ್ ನಿಂತಿಯಲ್ಲ ಏನ್ ಗೊಂಜಾಳ ಮಿಷನ್ ಅಂತೂ ಈ ವರ್ಷ ದುಡಿಲಿಲ್ಲ ಅವ ಸೋಯಬಾರ್ಕಂತೂ ಕಟಾವ್ ಮಿಷನ್ ಬಂದು ಬಾಯಿ ಗಡ್ಡಿ ಕೊಟ್ಟು ಅವ್ರು ಹೋದ್ರು ಇನ್ನ ಗೊಂಜಾಳ ಮಿಷನ್ ದುಡ್ಕೋಬೇಕಂದ್ರ ನಮ್ಮ ಹಳಕಟ್ಟಿ ಇರೋಣ ಅದನಲ್ರಿ 2 ಮಿಷನ್ ತಗೊಂಬಂದನ್ರಿ 2 ಮಿಷನ್ ತಗೊಂಬಂದನಲ್ಲ ಇವಾಗ ಬಾಯಿ ಗಡ್ಡಿ ಬಂದ್ಬಿಡ್ತಮ್ಮ ಚಂದ್ರುಗ ಅದಕ್ಕ ದಾರಿ ಮೇಲೆ ಹಿಂಗ ನಮ್ಮ ಹಟ್ಟ ಹಳಕಟ್ಟಿ ಈರಪ್ಪನ ಪೆಟ್ರೋಲ್ ಬಂಕಿನ ಮುಂದೆ ನಿಂತ್ಕೊಂಡು ವಟ ವಟ ಅನ್ಕೊಂತ ಏನೋ ವಿಚಾರ ಮಾಡ್ಕೊಂಡ್ ನಿಂತಿಯಲ್ಲೋ ಚಂದ್ರು ಅಲ್ಲೇ ದೋಸ್ತ ಎಂತ ಮಾತು ಮಾತಾಡಿದ್ಲಿ ಕಾಯಿಕವ ಕೈಲಾಸ ಒಂದ್ ಹೋದ್ರೆ ಏನಾಗ್ತಲಿ ಮತ್ತೊಂದ್ ಹಿಡಿತೇನೆ ಮುಟ್ಟಿದ್ದೇ ಬಂಗಾರ ಆಗತ್ಲೆ ನನ್ನ ಕೈ ನಾವು ಹುಟ್ಟಿದ ಗುಣ ಆಯ್ತು ದೇವ್ರದ ಆಶೀರ್ವಾದ ಐತೆ ಅಲ್ಲೇ ಅವ್ ಇರೋನು ಅವ್ನ್ ಪಾಡಿಗೆ ಅವ್ ತಂದ ಅಲ್ಲ ನನಗೇನು ಕಡಿಮೆ ದುಡಿ ಅವಂಗ ಇನ್ನೊಂದಲ್ಲ ಇನ್ನೊಂದೂರಿಗೆ ಹೋಗ್ತೇನೆ ಇನ್ನಲ್ಲ 25 ಎಕರೆ ಹೊಲ ಮಾಡ್ತೇನೆ ಶಾಲ್ಗೆ ಮಾಡಿ ನಾ ಎಲ್ಲ ಪ್ರೀತಿ ಪ್ರೇಮ ಅಂತ ಹೋಗೋ ಮಗ ಅಲ್ಲ ನನಗೆ ಎಲ್ಲ ಐತೆ ಸಂಪ ಹಿಂಗಾಗಿ ಅಲ್ಲೆಲ್ಲ ಅದೆಲ್ಲ ಇರ್ಲಿ ಬಿಡ ಹೇಳಪ್ಪ ಅದನ್ನ ತಗೊಂಡು ಏನ್ ಮಾಡುದಲ್ಲ ಅದನ್ನ ನಮ್ದೆಲ್ಲ ಅಲ್ಲೇ ಹಂಗಾಗಿದ್ರ ಇಡೇ ಊರ ನಾನು ಬೇರೆದ ಹಾಲು ಉಪ್ಪನ್ನ ಸರ್ಕಾರದ ಅಧ್ಯಕ್ಷ ಆಗಿ ಮೆರಿಬೇಕಾದ್ರೆ ಈ ದೇವರದ ನಾವು ಮಂದಿ ಅದರ ನನಗೆ ಬಲ ಐತಿ ಅಂತೇಳಿ ಆಗಿರ್ಲಿ ಬಲ ಅಂತಾಗಿರಿ ಆಕಿ ನನ್ನ ಹುಡುಗಿ ಅದಾಳಲ್ಲ ತಲೆ ಕೆಡಿಸಿ ಹಳ್ಳ ಕೂಡ ಹೋಗೈತಿ ಅದಕ್ಕ ಆಕಿನ ನಾನು ಪ್ರೀತಿ ಮಾಡಿಲ್ಲ ಯಾಕೆ ನನಗೆ ಬೇಕಾದ್ರೆ ನಿನಗ ಬಿಟ್ಟು ಕೊಡ್ತಾನೆ ಆಕಿನ್ನ ಹೊತ್ಕೊಂಡ್ರ ಹೋಗು ಏನಾರ ಮಾಡಪ್ಪ ನಾನು ಆಕಿ ಎಲ್ಲರೂ ತಿಳ್ಕೊಂಡಾಳ ನಾ ಸಾಕಟ್ಟ ನೌಕರಿ ಐತಿ ಒಂದು ಏನ್ರ ಕೊಡ್ತಾನಂತೆ ನಾನು ಏನ್ ಕೊಡವನಲ್ಲ ಏನ್ ಮಾಡವನಲ್ಲ ಆಕಿ ಕಡೆಯಿಂದ ಇನ್ನೂ ಜಗ್ಗವನ ಯಾಕಂದ್ರ ನಾವು ದುಡಿಯಾರ ನಮಗಿರ್ಲಿ ನೀನ ಇತ್ತ ಬಂದಿಲ್ಲ ಹೋಗ್ ದೋಸ್ತ ನಿನ್ನ ಪ್ರೀತಿ ಪ್ರೇಮ ಎಲ್ಲಿ ಬಂತ ನೀ ದ್ಯಾಮನ್ ಗುಡಿಯ ಪುರಾಣ ಸುರಕ್ಕಿ ನೋಡಿ ಹಂಗ ಬರ್ತಾವಲ್ಲ ಅವ ಹಂಗ ಬರ್ತಾವ ಅಲ್ಲೇ ಹುಮ್ಮುಜಳ ಮಗ ಅಂತಾರ ಆ ಪ್ರೀತಿ ಮಾಡಿ ಹಾಳಾಗಿ ಹೋಗ್ಯಾನಂತಾರ ಈಗ ಏನ್ ಬೇಕಲ್ಲ ಅದಕ್ಕ ಯಾರು ಹುಮ್ರು ಯಾರ ದಡ್ರ ಅನ್ನೋದು ಜಗತ್ತಿಗೆ ತಿಳಿತೈತಿ ನಾವು ಗಟ್ಟಿರ್ಬೇಕು ಅಲ್ಕಂದ್ರು ಈ ಸಮಾಜದಾಗ ನಿನ್ಗೆ ಯಾರು ಅಂತಾರಪ್ಪ ಹುಮ್ರ ಅಂತೇಳಿ ಯಾರು ಅನ್ನೋದಿಲ್ಲ ನಿನ್ನ ಜಾತಿ ಅಲ್ಲ ಮಣಿ ಗೊಬ್ಬರ ಅಲ್ಲ ಊರ್ ಗೊಬ್ಬರ ಅಲ್ಲ ಆಂಧ್ರ ಬೇಕಾರ ಆಂಧ್ರ ಒಮ್ಮೆ ಹುಮ್ಮ ಅಂತ ಹೌದು ನೋಡಿಲ್ಲ ಕೈ ಎತ್ತಾರಲ್ಲ ಅವ್ರ ನೋಡಿಲೆ ಹುಮ್ಮ ಪಮ್ಮ ತಿಳ್ಕೊಳಕ್ ಬಂದಿಲ್ಲ ಅವ್ರ ರೊಕ್ಕ ಕಟ್ಟು ನೋಡಕ್ ಬಂದಾರಲ್ಲ ನಮ್ಮ ನಾಟಕ ಕೇಳಕ್ ಬಂದಾರ ಅವ್ರ ಹೋಗ್ಲಿ ಅಲ್ಲ ಚಂದ್ರ ನಾನಿಲ್ಲಿ ಹಂಗ ದಾರಿ ಮೇಲೆ ಹುಲಿ ಗುಡದ ಮಠ ಬಂದ್ಯಪ್ಪ ಎಲ್ಲಿಂದ ಹುಬ್ಳಿಯಿಂದ ಹುಲಿ ಗುಡದ ಮಠ ಬಂದ್ಯ ಇಲ್ಲಿ ನಿಮ್ ಗಂಜಿ ಗಟ್ಟಿ ದಾರಿ ಏನ ಮಾಡ್ತಾಕತ್ತಾರಂತಪ್ಪ ಅದಕ್ ನಾನ ನಡ್ಕೋಂತ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಬೆಳಿಗ್ಗೆ 4 ಗಂಟೆ ಆತ ಅದಕ್ ಚಂದ್ರು ನಿನ್ನ ಪ್ರೀತಿ ಪ್ರೇಮದ ವಿಚಾರ ಎಲ್ಲಿಗೆ ಬಂದೈತಿ ಹೇಳಲ್ಲ ಸ್ವಲ್ಪ ಮಾರ ಇತ್ತು ಅದನ್ನ ಹೇಳೇ ನೋಡವಲ್ಲ ಏನ್ ಹೇಳಿ ಬೇರೆ ಪಡ ಆಕಿ ಪ್ರೀತಿ ಮಾಡ್ತಾನ ಬಿಡುವಲ್ಲ ಯಾರಕ್ಕೆ ಆಕಿ ರುದ್ರೇಗೌಡನ ಮನ್ಯಾಗ ಅವ ಕಾರ್ಬಾರ ಅದರಲ್ಲಿ ಅವ್ನು ಹೊಲನ ಅಲ್ಲೇ ಅವ್ನು ಹೊಲನ ಅಲ್ಲೇ ಅವ ಯಾರು ನಡವನ ಇವನು ಒಂದ್ ಹಡೋಣ ಅದು ಒಣಗಿ ಸೆಟ್ಟೆ ಅಂತ ಒಂದ್ ಹುಡುಗಿ ಹಡದ ಕೈ ಬಿಟ್ಟಾನ ಬರೋದು ತೆಕ್ಕಿ ಬರು ನನಗೆ 2 ಎಕರೆ ಹೊಲ ಹಚ್ಚು ನಾನು ಹಿಂಗ ಮಾಡ್ಕೊತೇನೆ ಅಲ್ಲಿ ಆಕಿ ಹೊಲ ಹಚ್ಚಿ ನಾ ಏನ್ ಮಾಡ್ಲಿ ನಾನು ಒಲ್ಲೆ ಅದಕ್ಕ ಆಕಿನ ಬಿಟ್ಟು ನಾನು ಬರ್ಲಿ ಮದುವೆ ಆದ್ರೆ ನಿನ್ನ ಆಗ್ಲಿ ನಾ ಅಂತಾರ ನಾ ಒಲ್ಲೆ ಅಂತ ಹೇಳಿ ನಿನ್ ಬಿಟ್ಟು ಕೊಡ್ತಾರೆ ಏನಂತ ದೋಸ್ತಾನಿ ಏನು ಇಲ್ಲ ದೋಸ್ತ ನಾ ಪ್ರೀತಿ ಮಾಡಿ ಹುಡುಗಿ ಮಾತ್ರ ಕಲಮೇಶ್ವರ ದೇವಸ್ಥಾನ ಸ್ಟೇಜಿನ ಮೇಲೆ ಬರ್ತಾನೆ ಅಂದಳ ಮತ್ತೆ ನಿನ್ನ ಪ್ರೀತಿ ಮಾಡಿದ ಹುಡುಗಿ ಎಲ್ಲಿಗೆ ಬರ್ತಾನಂದಳ ಇಲ್ಲಿಗೆ ಬರ್ತಾಳು ನಿನ್ನ ಹುಡುಗಿ ಇಲ್ಲಿಗೆ ಬರ್ತಾನ ಹೌದು ದೋಸ್ತ ತಲೆ ಹಾಕಿದು ಬಹಳ ಬೆರಕಿದ್ದ ಒಂದ ಹುಡುಗಿ ಇಬ್ರು ಪ್ರೀತಿ ಮಾಡ್ಯಾಳಂದ್ರ ಎಂತ ಮಾತಿದ್ ಈ ಸಮಾಜ ದಕ್ಕಿ ಬಿಡ್ಬೇಕು ನಕ್ ನಗವತ್ ಹಂಗ್ ಮಾಡ್ಯಾಳ ಇಲ್ಲಿ ಆಕಿ ಬಂದರ ಬರ್ಲಿ ನೋಡ ಆಕಿಗೆ ತಕ್ಕ ಪಾಠ ಕಲಿಸ್ತಾನ ಯಾಕಂದ್ರ ಈಗ ಹಿಂಗ ಆಕಿನ ಸಡ್ಲು ಬಿಟ್ರು ಇನ್ನು ಎಷ್ಟು ಮಂದಿ ತಿಳಿ ಕರ್ತಾಳ ಏನು ಎಲ್ಲಾರು ಹೊಲ ಮನಿ ಬಿಟ್ಟು ಆಕಿ ಹಿಂದ ಓಡ್ ಹೋಗೋಂಗದಾರ ಇರ್ಲಿ ಆಕಿ ಬಂದ್ರ ಆಕಿನ ನಮ್ಮ ಸಾಹೇಬ್ರಿಗೆ ಹೇಳಿ ಕಲ್ಗಟ್ಟಿಗಿ ಪೊಲೀಸ್ ಸ್ಟೇಷನ್ಗ ಹಾಕಿ ನಮ್ಮ
ಸಾಹೇಬ್ರದಾರ ಪೇ ಸಾಹೇಬ್ರ ಅವ್ರಿಗೆ ಹೇಳಿ ಆಕಿ ಬೆಂಡ್ ಹತ್ತರು ದೋಸ್ತ ಬೆಂಡ್ ಹತ್ತಾನೆ ಆಕಿ ಬಾಳ ಕಟ್ಲಿ ಮಿಟ್ ಹುಳ ಇದ್ದಂಗ ಹುಷಾರ್ ನೋಡ ನಿನ್ನ ಆಸ್ತಿ ವಯ್ಯಾರ ಬಾಳ ಹೇಳಿದಲ್ಲ ಆ ಹಿಂದ್ ನಿಂತು ಕೇಳ್ಕೊಂಡ್ ಕುಂತಾಳ ಬರಾಕತ್ತಾಳ ಮತ್ ನಿನ್ನ ಕಿಡ್ನಾಪ್ ಮಾಡ ನೋಡ್ರಿ ಮನಿ ಬಾಳ ಐತಂದಿ ಮತ್ ಹಾಲು ಡೈರಿ ಅಧ್ಯಕ್ಷ ಅದಕ್ಕೆ ಮತ್ ಕಿಡ್ನಾಪ್ ಮಾಡ್ಕೊಂಡ ನೋಡು ಹುಷಾರಿ ಎಲ್ಲಾ ಕೊಟ್ಟ ಕುಂತಿ ನೋಡ್ ಮತ್ತ ನಾ ಪ್ರೀತಿಯ ರೊಕ್ಕ ಹಾಳು ಮಾಡೋ ಮಗ ಅಲ್ಬೇಡ ಆಕಿ ಕೇಳ್ಕೊಂಡ ಬಂದು ಸಿಕ್ಕಿದೆ ಹುಡುಗ ಅಗದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಏ ಮುಟ್ಟು ಮಾಡೋ ಮರ ಯಾರ ಕಡೆಯಿಂದ ಮುಟ್ಟಿಸೋಂಗ ಹಂಗ ಹಿಂಗ ಹೋಗಿನ ದೊಡ್ಡಕ್ಕಾಗಿದ್ದಾನೆ ಇನ್ನು ಸಣ್ಣ ಪಾಪ ನೀನೇ ಪಾಪ ಕೊಟ್ಟ ಕಳಿಸ್ತೇವೆ ಇರ್ಲೇ ಒಗೀಗ ಗೊತ್ತಿಲ್ಲ ಗಂಡನ ಏನ ಒಂದು ದಿವಸ ಬೆಳಿಗ್ಗೆ ಬಾಳೆ ಬಿಟ್ಟ ಬರತೀಯ ಜಗಳ ಏನ್ ಹೋಗಿಲ್ಲಿ ಏ ಕೆಂಪನಾಗಲ್ಲದ ಕೋರಿ ಜಗದಾಡನೆ ಮಾರೆ ಹುಡುಗ ನಕ್ಕಿನ ನಡುವ ಬಂತು ನನಗೊಂದು ಕಾಲ ನೀನು ಬಂತು ನನಗೊಂದು ಕಾಲ ನೀನು ಕಾಲ ಇನ್ನಿಂದ ಬರಬೇಡ ಬೇಡ ನಗರಿ ಧಾರವಾಡ ಹುಡುಗಿ ನನ್ನೂರ. ಮೈಸೂರು ಮಲ್ಲಿಗೆ ಅಂಗ ನಿನ್ನ ಮಾರಿ ಬಣ್ಣ ನಿನ್ನ ಹಳದವ್ವನ ಅಯ್ಯೋ ಯಾರು ಇಲ್ಲ ನಿಂತವು ಇವ್ರ ಕೈ ನಾಯಕ ಹೊತ್ತಿರ್ತಾರ ಏನಾದ್ರ ನೆವ ಮಾಡಿಲ್ಲ ತಪ್ಪಿಸ್ಕೊಂಡ್ರಾಯ್ತು ಯಪ್ಪ ಬಂದ ತಡಿಯೋ ಯಪ್ಪ ಸರಿ ಚಂದ್ರು ಬಾಲ್ಯ ವಯರಿ ಇತ್ತಾಗ ಸಂಜುಗ್ ಬಾಂತಿ ಇತ್ತಾಗ ಚಂದ್ರಗ್ ಬಾಂತಿ ಅದನ್ನ ತಪ್ಪಿಸಿಕ ನಮ್ಮ ಗುರುಸಂಗಪ್ಪರ ಬಸಪ್ಪ ಮಾವ ಬಾಂತಿ ಅಲ್ಲದೆ ಎಷ್ಟು ಮಂದಿ ತೆರಿಗೆ ಇರ್ಸಾಕತ್ತಿಲೇ ಮಂದಿ ನೀನೆ ನಿನ್ನ ಸಡ್ಲ ಹುಡುಗ ಇವತ್ತ ಒಂದ್ ಗದ್ದು ಹೊಡಿದೇ ಹೊತ್ತ ಬೆಳಗ್ಗೆ ಗಜಮ ಗಿಜಮ ಅನ್ನಬೇಡ
ಯಾಕ ಮತ್ತೆ ಇಬ್ರು ಯಾಕೆ ಪ್ರೀತಿ ಮಾಡಿದಿ? ಕೈ 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 ಬಿಡ್ರಿ ಅಲ್ಲಿ ಹೇಳ್ತೀನಿ ಕೈ ಬಿಡ ನೋಡಿದ್ರೆ ಕೈ ಬಿಡಂಗ ಹೋಗಪ್ಪ ಮತ್ತೆ ಏನಾಗತ್ತ ಏನಾಗತ್ತ ಏನಿಲ್ಲ ಪುರೇಟ ನಮ್ಮ ಗಾಳಿಯರ್ಜನ ಅಂಗಡಿಯ ನಾವು ಪುರೇತಿ ಅವ ಗಾಳಿಯರ್ಜನ ಅಂಗಡಿಯ ಪುರಿ ಇಲ್ಲೇ ಬಂದ ಅಂತೂ ಇವ್ರಿಬ್ರು ಕೈ ಸಿಕ್ಕೆ ಏನಲ್ಲ ನಾನು ಮಾಡಕ್ಕೂ ಸಹಿಕ್ಕಿಲ್ಲ ಇವ್ರಿಬ್ರಿಗೂ ಗುದ್ದಾಟ ಹಚ್ಚಿ ಎಲ್ಲಾರ ಬರ್ಲಾರ ಮಾಡಿದ್ರಾತ ನಿಮ್ನ ಮದುವೆ ಆಗಂದ್ರೆ ಇಬ್ರು ಕುಸ್ತಿರ್ಬೇಕು ಅಂದ್ರೆ ಯಾರು ಗೆಲ್ತೀರ ಮದುವೆಗೆ ನಾವು ಬೆಳಗಿನ ಜಾವ ಹಂಗಾರೆ ನೀನು ಬಿಟ್ಟಾಗ ಹಿಡಿಬೇಕಂತಾಗಿತ್ತು. ಅನ್ಸತ್ತೆ ಎಲ್ಲ ನೀವು ಕುಸ್ತಿ ಹಿಡಿದ್ರಿ ಅಂದ್ರೆ ಯಾರು ಗೆಲ್ತೀರ ಅವ್ರನ್ನ ಮದುವೆ ಹಾಕಿನಿ ಸರಿ ಅಂದ್ರೆ ಅಲ್ಲೂ ಇದನ್ನ ಯಾರ ನಿನಗ ಅವ್ ರುದ್ರೇಗೌಡ ಮನ್ಯಾಗ ಇರ್ತಾರಲ್ಲ ಕಾರ್ಬಯ್ಯ ಮಗಳಲ್ಲಿ ಆ ಹೆಂಡ್ರ ಕಲ್ಸಿ ಕೊಟ್ಟಾನ ಅವ್ರಿಬ್ರು ಕುಸ್ತಿ ಇಳಿಸಿ ಅವ್ರನ್ನ ನಿಗರ್ ಹಿಡಿದು ಬಾ ಅಂತೇಳಿ ಅಲ್ಲಿ ನಮ್ಮಿಬ್ರು ಪ್ರೇಮ ನೋಡ್ತಿಲ್ಲ ನನ್ನ ತಮ್ಮ ತಂಗನಲ್ಲಿ ನಾನು ಇವ್ರ ಮೇಲ ಅಲ್ಲೇ ನಿನ್ನ ಅಟ್ಟ ಅಲ್ಲ ಆಸ್ತಿನೇ ಬಿಟ್ಟು ಕೊಡ್ತಾನೆ ಅವಂಗ ಆಸ್ತಿನ ಅದೇ ಇಬ್ರು ಅಲ್ಲಿ ತಡಿಲಿ ನಮ್ಮಿಬ್ಬರನ್ನ ಹಿಡಿಸಿ ಏ ಮತ್ತೆ ಲೇನದ ಏನಾಡ್ಬೇಕು ಹೇಳೋ ಮರ ಹೇಳು ಹೇಳು ಅಲ್ಲಿ ನಾವಿಬ್ಬರನ್ನ ಗಂಜಿ ಗಟ್ಟಿಯನ್ನ ಕುತ್ತಿ ಹಿಡಿಸಿ ಏನ ಇನ್ನೊಂದ್ ತಾಸಿಗೆ ಬಾದಾಮಿಗೆ ಹೋದಂದ್ರ ನಾವು ಹೊಡೆದಾಡಿ ಕಲಿಯಾಗನು ನಾವು ಹೊಡೆದಾಡೋರು ಅಲ್ಲ ನೀನು ಹೊರದಾಡ ಕತ್ತಿಕ್ಕೆ ಹಾಕಿ ಹೊಡೆದು ನಗು ಅಂತ ವಿಚಾರ ಬಿಟ್ಟು ಬಿಡ ಈಗ ಇಬ್ಬರು ಒಳಗ ಒಬ್ಬರು ಮದುವೆಕ್ಕೋ ನೀನು ಇಬ್ಬರು ಸೇರಿ ಹಾಕಿ ಹೇಳಿಬಿಡು ಆಮೇಲೆ ಚಂದ್ರು ನಾವಿಬ್ರು ಕುಸ್ತಿ ಹಿಡಿಯೋದು ಬೇಡ ಹೊಡೆದಾಡೋದು ಬೇಡ ಈಗಿನ ಮದುವೆ ಆಗ್ಬಿಟ್ರೆ ಹೆಂಗಾಗತ್ರಿ ನೀನ ಆಗ ಕಡಿ ಒಬ್ಬ ಆಗೋದಾತ ಅದೆಲ್ಲ ಸುಳ್ಳು ಮಾತು ಇನ್ನು ಐತೆ ಹೇಳ ತಡಿ ಮಂಜಿ ಅವಸರ ಮಾಡ್ತೀವಿ ಇದರ ಯಾರ ಭಾಗ ಮಾಡ್ಬಿಡುದಪ್ಪ ನಮ್ಮ ಸಮ್ಮುಖ ಹೆಚ್ಚಣ ಅಂತೇಳಿ ನಮ್ಮ ಮಳೆಯಾರದಾರ ನಮ್ ಗಜಮ ಅದಾನಲ್ಲ ಬಸ್ಸು ಗಜಮ ಅವನು ಹೇಳಿದ ಇದರಾಗ 2 ಭಾಗ ಮಾಡ್ದೇನೆ 2 ಭಾಗ ಮಾಡಿದಪ್ಪ ಅಂದ್ರ ಮ್ಯಾಗಿನ ನೀ ತಗೊಂತೀರಿ ಬಿಟ್ಟಿದ್ದ ತಮ್ಮ ತಮ್ಮ ಆಗ ನೀವು ಸಿಕ್ಕಾಪಟ್ಟಿ ಬೋರ್ತಾವ ನೀನು 1 ವರ ಇಲ್ಲ 1 ವರ 2 ಬೋರ ಸಾಧ್ಯ ನಂದು ಇರುದು ಬರೀ 1 ಬೋರಕ್ಕೆ ಅದಕ್ಕೆ ನೀ ಕೆಳಗಿಂದ ಕಡಲ ಇದೆಲ್ಲ ನಾನು ಕೊಟ್ಬಿಡ ಮಾಡ್ಕೊರ ಯಾರು ನೀನ ಮಾಡ್ಕೊ ನಾ ಪ್ರೇಮ್ ಅಂತ ಬಿಟ್ಟು ಕೊಡ್ತಾನೆ ಸ್ವಲ್ಪರ ತಡಿ ಸ್ವಲ್ಪರ ನಾಚಿಕೆ ಮಾನ ಮರಿ ಸಣ್ಣ ಹುಡುಗರು ಕೊಂತಿರ್ತಾರ ಸ್ವಲ್ಪರ ಕಬರು ಅಲ್ಲಪ್ಪಿ ಮತ್ತೆ ನಾಚಿಕೆ ಚರ್ಮ ಎಣ್ಣೆತಿ ಒಂದು ಅಲ್ಲಲ್ಲಿ ನಾಚಿಗೆ ಚರ್ಮ ಮಳಿ ನೀನ ಹಂಗ ಮನ್ ತುಂಬ ಮಾಡ್ತಿದ್ದಿ ಪೇಳಿ ಇರ್ಲಿ ಅಲ್ಲಿ ನಾಚಿಗೆ ಚರ್ಮ ನನಗ ನಿನಗ ಗೊತ್ತಿರ್ಲಿ ತಡಿ ನಾವೊಂದು ಮಾತು ಹೇಳ್ತೇನೆ ಅಲ್ಲಿ ಈಗ ನೀನ ಇಬ್ಬರನ್ನ ಪ್ರೀತಿ ಮಾಡ್ಬೇಕಾದ್ರೆ ಎಷ್ಟು ಕೆಚ್ಚಿಟ್ಟ ಮಾಡಿ ನಾನು ತಪ್ಪಿಸಿ ಅವನು ಪ್ರೀತಿ ಮಾಡಿದ್ವಿ ನಾಚಿ ಬರ್ಲಿಲ್ಲ ಅವನು ಬಿಟ್ಟ ನಾನು ಪ್ರೀತಿ ಮಾಡಿದ್ವಿ ನಾಚಿ ಬರಲ್ಲ ನಾಚಂತಕಿ ಈ ಸಲ ನಾಚಿಗೆ ಬಿಟ್ಟು ನಿಂತಲೇ ಬೆಳಕಾಗೈತಿ ನೀನು ತಗೊಂಡ ವಕ್ಕಲ್ ಕಬ್ಬಿನೊಳಗ ಅಲ್ಲ ಇಬ್ರು ಮದುವೆ ಹಾಕಿನಂತಲ್ಲ ಸ್ವಲ್ಪರ ನಾಚಿಕೆ ಐತೆ ನಿಮಗ ನಾಚಿಕೆ ಕೊಟ್ರ ಕೂಡ ನಮಗಂತೂ ನೀರ್ ಹಸುರ ಅವಂತೂ ಚಂದ್ರು ನೀರ್ ಹಸುರಾಗ ಅವ್ ಗೊತ್ತಿಲ್ಲ ನಾನು ಸಾಕಾಗ ನಾ ಬರೀ ಕಾರ ಕುಟ್ಟದ್ರಾಗ ಯಾವ ನೋಡಕ್ ಹೋಗಿ ಆದ್ರೆ ಹುಡುಗಿಯಾರ ಹುಡುಗಿಯಾರ ನಾನು ಚಿಕ್ಕಿದ ಹಂಗ ನಿಮ್ಮ ಅಪ್ಪನ ಬರ್ತಡೆ ಹೋಗ್ಕೊಂಡಿಲ್ಲ ನಿಮ್ಮ ಅವಂದ ನಿಮ್ಮ ಅಪ್ಪಂದು ತಿಜ್ಜಿನ ಐತಿ ನೋಡ ಅಲ್ಲ ನಿಮ್ಮ ಅಪ್ಪ ಇದನ್ನ ಕಲ್ಸ್ಯಾನ ನಾವು ಕಲ್ಸೋದಿಲ್ಲ ಅದನ್ನ ಅವನ ಕಲ್ಸು ಅಂತ ಹೊಡ್ತಾಗ ಹೊಡಿತೀನಿ ನಾವು ಗೊಮ್ಮ ಗೊಮ್ರ ಗೊಮ್ರ ಹಾಗೆ ಗೊಮ್ರ ನಿನಗ ಓದಾಕ್ ಬರ್ತದ್ನ ಬರ್ತೈತಲ್ಲ ತಗೋಂಗಾರ ಓದಿದನ ಓದ್ಲೆ ಇಂತ ಬಂದ್ ಕೈ ಈ ಕೈ ಏನದೈದು ಅಲ್ಲಪ್ಪಿ ಇದು ಅದ್ರ ಇದು ಮಾಡ್ಕೊಂಡಿಲ್ಲ ಮದರಂಗ ಹಸ್ಕೊಂಡಿನ ಇಲ್ಲಿ ಹಸ್ಕೊಂಡಿ ಇಲ್ಲಿ ಹಸ್ಕೊಂಡಿ ಇಲ್ಲಿ ಹಸ್ಕೊಂಡಿ ಇಲ್ಲಿ ಹಸ್ಕೊಂಡಿ ಎಲ್ಲ ಮದರಂಗ ಎಲ್ಲ ಹಚ್ಕೊಂಡಿನಿ ನೀ ಸುಮ್ಕೊಂಡ್ರೆ ಓದ್ತೀನಿ ಸ್ವಲ್ಪ ಓದ್ ಶಾಲೆಗೆ ಸಾಲಿ ಕಲ್ಸ್ಯಾನ ನಿಮ್ಮಪ್ಪ ನೀ ಕಲಿಸ್ತಿದ್ದೇನೆ ಏನ ಕೊಳ ಮೇಸಕ್ ಹೋಗೋಣ ನಾವು ರಾತ್ರಿ ಸಾಲಿ ಕಲ್ತಾರ ರಾತ್ರಿ ಸಾಲಿ ನೀ ಮುಗಿಸಿ ಬಂದೇನ ಏನೋ ಮುಗಿಸಿ
ಬಂದಿಲ್ಲ, ಈಗ ನಮ್ದು ಚಾಲು ಆಗೈತಿ. ಈಗ ಸ್ಟಾರ್ಟ್, ಈಗ ಕಲ್ಪೋತೀರಿ ಈ ಹಿಂದಿನ ಮ್ಯಾಲ್ ಕಳ್ಸ್ತೈತ್ ನೋಡಿ. ಈಗ ನಮ್ದು 19 ರನ್ನಿಂಗ್ ಐತಿ. ಸುಮ್ಮೈತಿ ಮರದಿ ಕೊಡ್ತೀನಿ, ಹೆಚ್ಚಿಗೆ ಮಾತಾಡಕತ್ತಿ ಅತ್ತಿ ದೂಸರ ಹಾಕಿ ನೀನು ನೀ ಕಟ್ಟಿ ಏಕ್ ಮಾರೋ ದುಕಡ ತವಕೊಡ ಹೈ. ಅಯ್ಯೋ ನೀನು ಪೊಲೀಸ್ನ, ನಾನು ಇನ್ನ ಪ್ರೀತಿ ಮಾಡಿ ನೀವು ಬೇಕಂತ ನನ್ನ ಬೆನ್ ಹತ್ಯಾನ. ಬಾ ಮನ್ಸೋಂಗಾರ ಏ ಅವ್ನ ಮೊದಲ ಮುಗಿಸು, ಆಮೇಲೆ ಕೊಡ್ತಾನೆ ನಮ್ದು. ಏ ಅವನು ಮುಗಿಸಿದೆ. ಮಾತೈತಿ ಅವ್ನ ಅಲ್ಲಿ ಹೋಗ ಅವ್ನ ಮಕ್ಕಳಿಗೆ ಹೇಳ್ತಾನ ನಾವು. ಏ ಫುಲ್ ಹೋದ್ರ ಅಂತ ಕೊಟ್ರಿ ಹಾ ಏ ನಂದ ಅಲ್ಲಿ ಮರ ಇದೆ ಇದೆ ನಂದೆ. ಅವ ಪೊಲೀಸ್ ಅದ ಲಗ್ನ ಆಗಿ ಹೋಗ ನಿಂತೆಲ್ಲಾರ ಹೋಗ. ಒಳ್ಳೆ ನಾನು ಅವನಂತಕ್ಕ, ನಾನು ನಿನ್ನಂತಕ್ಕೆ ಬರ್ತೇನೆ. ಇದು ನೋಟು ಹೋದಂಗ ನಮ್ದು ಇಟ್ಟುತ್ತಾ ಐತಿ ನಂದು ಅದ ಅದನ್ನ ಕೊಡ ಅಂತ ಹೇಳಕತ್ತಿ, ನೀ ದೂಸರ ಮಾತಾಡ್ತಿ ಇಲ್ಲಿದ್ದ. ಆರ್ಡ್ರ ಕಾಪಿ ಬಾಂಬೆದಾಗ ನೌಕರಿ ಮಾಡಿ ಬಂದನಿ 6 ವರ್ಷ. ಅಯ್ಯ ನೀನು ಪೊಲೀಸ್ನ? ಅಯ್ಯೋ ನಾ ಸತ್ಯಪ್ಪೋ ಇಲ್ಲಿ. ಅಯ್ಯೋ ಇಲ್ಲ, ಸಾಯಾಕು ಬಿಡಂಗಿಲ್ಲ ಮತ್ತ ಬದುಕಾಕು ಬಿಡಂಗಿಲ್ಲ. ನಿನ್ನ ನಮ್ಮ ನಮ್ಮ ಸೊಲಾರಪ್ಪ ಹೊಲ, ಸುತ್ತಗಟ್ಟಿ ಹೊಲ, ಪಗಡಿಗಿರಿ ಹೊಲ ಅಲ್ಲಿ ಹೋದು ನಿನ್ನ ಕಳೆ ತೆಗೆಕತ್ತೀನಿ. ಕಳೆ ಸುಮ್ಮನೆ ಅಲ್ಲಿ ತಡಿ. ನಿನ್ನ ಈ ಸಮಾಜದಾಗ ಹಿಂಗ ಬಿಟ್ರ ಏನ್ ಮಾಡ್ತೀನಿ ನಿನ್ನ ನಮ್ಮ ಧಾರವಾಡ ಜೈಲಿಗೆ ಹಾಕಿ ನಿನ್ನ 18 ವರ್ಷ ನನ್ನ ಪ್ರೀತಿ ಮಾಡ್ದಾರ. ನಾನು ಒಲೆ ನನ್ನ ತಲೆ ಕೆಟ್ಟ ಹೋಯ್ತಿ. ಅವನ್ ಬೇಕಾರ ಮಾಡ್ಕೋ ಬಿಡು, ನಾ ಮಾತ್ರ ಧಾರವಾಡ ಜೈಲಿಗೆ ಹಾಕಿ 18 ವರ್ಷ ನಮ್ಮ ಆನಂದ್ ಸಾಹೇಬರು ಬೇಸರು ಅವಂಗ ಹೇಳ ನಿನ್ನಗ ಬರಬ್ಬರಿ ನಿನ್ನ ಕಣ್ಣೀರು ಕುಡಿಸ್ಬೇಕೇನು ಚಿಕ್ಕಾರ ಪಡೆ ಹಾಕಿ ಮಂಜಿ ಹೇಳ ನೀನ್ ಹಂಗ ಬಿಡುದಿಲ್ಲ ನಾವು. ಮತ್ತೇನ್ ಮಾಡವ? ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಮುಂದೆ ದೊಡ್ಡದೊಂದು ವಿಮಾನ ಐತಿ. ಆ ವಿಮಾನ ತಗೊಂಡು ನಿಮ್ಮನ್ನ ಹುಲಿಗುಡ್ಡ ದಾಬಾ ಐತಿ. ದಾಬಾ ಡೈರೆಕ್ಟ್ ಜಮಖಾನೆ ಜಿಗಿಸ್ಬಿಡು, ನಾಳೆಗೆ ಅಲ್ಲಿಗೆ ಜಮಖಂಡಿ ಮುಂದೆ ಸಿಗತ್ತೆ, ನಮ್ಮ ಹುಲಿಗುಡ್ಡ ಸಿಗುದಿಲ್ಲ ಶಿಕ್ಷಕರಿಗೆ. ನೀವು ಅಲ್ಲೇ ಕಾಣಿಸ್ತದ ಗತಿ. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಏ! ತಪ್ಪೆಲ್ಲ ಮಾಡಿದ್ರೆ ಬೇಕಾದ್ರೆ ನಿಮ್ಮ ಕಾಲು ಮುಗಿತೀನಿ, ನನ್ನ ಬಿಟ್ಟು ಬಿಡ್ರಿ. ಏ ಬೆಟ್ಟ ಹೊಂಟಲ್ಲ ನನ್ನ ಹಾಳೆ ಹುಡುಗಿ
ದೇವರ ಹಾಗೆ ಆ PSI ಬಂದು ನನಗೆ ಚಿಕಿತ್ಸೆ ಕೊಡಿಸದಿದ್ದರೆ ಇಂದು ನಾನು ಮನುಷ್ಯನಾಗಿ ಬದಲಾಗುತ್ತಿರಲಿಲ್ಲ. ಲೇ ಸಂಗೀತ! ಬರುವನು! ಇವತ್ತಿಗೆ ನಿನ್ನ ಸಾವು ಸಮೀಪಿಸಲಾಯಿತು. ಬರುವನು! ಮೇಲಿರುವಲ್ಲಿಗೆ ಎಲ್ಲ ಮಾಡ್ಕೊಳ್ಳ. ಯಾರು ನನ್ನನ್ನೇಕೆ ತಡದೆ? ನಾನು ಗರುಡ ಅಂತ, ನಿನ್ನ ತಮ್ಮ. ನನಗೆ ಅಣ್ಣ ತಮ್ಮ ಯಾರು ಇಲ್ಲ. ನನ್ನ ತಂಗಿ ತಂದೆಯಲ್ಲಿರುವರು ಅದು ನನಗೆ ತಿಳಿದಿಲ್ಲ. ಅವರು ಎಲ್ಲಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಣ್ಣ, ಚೆನ್ನಾಗಿ ಗೊತ್ತು. ತಂದೆಗೆ ಮೈಯಲ್ಲಿ ಹುಷಾರಿಲ್ಲ. ಸುರೇಶ ಅವನ ಜೊತೆಗೆ ಇದ್ದಾರೆ. ಅವರೀಗ ದವಾಖಾನೆಯಲ್ಲಿದ್ದಾರೆ ಅಣ್ಣ, ದವಾಖಾನೆಯಲ್ಲಿದ್ದಾರೆ. ಅಣ್ಣ ಅಣ್ಣ ಅಣ್ಣ! ನಾನಲ್ಲ ನಿನ್ನ ಅಣ್ಣ, ನೀನಲ್ಲ ನನ್ನ ತಮ್ಮ. ನನಗೂ ತಿಳಿದಿದ್ದಿಲ್ಲ ಅಣ್ಣ. PSI ರಾಜು ನನ್ನ ಗೆಳೆಯ. ಅವನು ಎಲ್ಲ ತಿಳಿಸಿ ಹೇಳಿದ ನಮ್ಮ ಮನೆತನ ವಿಚಾರವನ್ನು. ಅವಾಗ ನನಗೂ ತಿಳಿಯಿತು ಅಣ್ಣ, ನನಗೂ ತಿಳಿಯಿತು. PSI ಹೇಳಿದ್ದಾರಂದರೆ ಇದು ಸತ್ಯವೇ ಇರಬೇಕು. ಅವರು ಬಹಳ ಒಳ್ಳೆಯವರು. ನೀನು ಹೇಳುತ್ತಿರುವುದು ಸತ್ಯ ತಾನೇ? ಸತ್ಯ ಅಣ್ಣ. ನನ್ನ ಹೆತ್ತ ತಂದೆ ತಾಯಿ ಆನೆಯಾಗು. ಸತ್ಯ ಅಣ್ಣ, ಸತ್ಯ. ಹಾಗಾದರೆ ಈಗ ಎಲ್ಲಿ? ಇಷ್ಟಕ್ಕೆಲ್ಲ ಕಾರಣ ಆ ರುದ್ರೇಗೌಡ ಹಾಗೂ ಆ ಕಾರ್ಬಾರಿಯನ್ನ, ಆ ಕಾರ್ಬಾರಿ. ಹಾಗಾದರೆ ಈಗ ರುದ್ರೇಗೌಡ ಎಲ್ಲಿ? ನಡೆಯಣ್ಣ, ಹೋಗೋಣ. ಧರ್ಮ ತುಂಬಿದ ಮನೆಯಲ್ಲಿ ರಕ್ತದ ಕೈಯಾಡುವ ಸಮಯ ಬಂದಾಯಿತು. ತಂದೆಯ ಆಸೆಯಂತೆ ಕರ್ಮ ತುಂಬಿದ ಮನೆಯಲ್ಲಿ ಧರ್ಮದ ಬಾವುಟ ಹಾರಿಸುವ ಸಮಯ ಬಂದಾಯಿತು. ನಡೆಯಣ್ಣ, ಹೋಗೋಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಏನಿರುವಲ್ಲಿಗೆ ಎಂದು ನಡೆಯಲಿ ಧರ್ಮಯುದ್ಧ, ಧರ್ಮಯುದ್ಧ, ಯಾಕಲೇ ತಮ್ಮ ಏಕಾಏಕಿ ಬಂದವರ ಒಂಟೆಚ್ಚರ್ಯ ಮಾತಾಡಕತ್ತಿಯಲ್ಲಿ ಹುಡುಗ? ಏನು ಮುಖವಾಗ ಹಲ್ಲು ಬಂದವನ, ಏನು ಬಗಲಾಗ ಹಲ್ಲು ಬಂದವಲಿ ನಿನಗ? ಸ್ವಲ್ಪ ತಿಳ್ಕೊಂಡ ಮಾತಾಡ. ಪೊಲೀಸ್ ಇವರು ಮಾತನಾಡುವಾಗ ನಾಯಿಗಳ ಸುಮ್ಮನೆ ನಿಂತು ಕೇಳಬೇಕು. ನಡುವೆ ನೀನು ಬಾಯಿ ಹಾಕಿದರೆ ನಿನ್ನ ಹಲ್ಲು ಮುರಿಯಬೇಕಾಗುತ್ತದೆ.
ಏನಿಲ್ಲಪ್ಪ ಹುಡುಗ ಧಾರವಾಡ ಹುಚ್ಚ ಆಸ್ಪತ್ರೆಗಿದ್ಯಪ್ಪ ಮಾನಸಿಕ ಆಸ್ಪತ್ರೆ ಒಳಗ ಆರಾಮಾಗೈತೆ ಅಯ್ಯಪ್ಪ ಹುಡುಗ ಈಗ ಹಾಕಬೇಡ ಅಂತ ಹೇಳಿದರು ನಿನಗೆ ತಿಳಿಯುವಂತಿಲ್ಲ ಮೊದಲು ನಿನ್ನ ರುಂಡವನ್ನು ಹಾರಿಸುತ್ತಾರೆ ನನ್ನ ಮನೆಗೆ ಬಂದು ನನ್ನ ಗುಮಾಸ್ತನನ್ನು ಕೊಲ್ಲಲು ಪ್ರಯತ್ನಿಸುತ್ತಿರುವೆಯಾ ಇಲ್ಲಿಯವರೆಗೂ ಅನುಭವಿಸಿದ್ದು ಸಾಕಾಗಲಿಲ್ಲವೇ ಮಗಳೇ ಇಲ್ಲಿಯವರೆಗೂ ಅನುಭವಿಸಿದ ಪ್ರತಿಫಲಕ್ಕೆ ನಾಂದಿ ಹಾಡಲು ಬಂದಿದ್ದೇನೆ ರುದ್ರೇಗೌಡ ನಾಂದಿ ಹಾಡಲು ಬಂದಿದ್ದೇನೆ ಇವತ್ತು ನೀನು ನನ್ನ ಕಣ್ಣೆದುರಿನಲ್ಲಿ ರಕ್ತ ಕಾರಿ ಸಾಯುತ್ತೀಯ ಮಗಳೇ ನಿನ್ನ ಕರ್ಮದ ಅಧಿಕಾರಕ್ಕೆ ಅಂತ್ಯಕಾಲ ಬಂದಾಯಿತು ನನಗೆ ಅಂತೆ ಹೇಳುತ್ತಿರುವ ನೀನು ನನ್ನ ಕೈಯಿಂದ ಸಾಯಬೇಕು ಅಂತ ನಿನ್ನ ಹಣೆಬರಹದಲ್ಲಿ ಬರೆದಂತೆ ಕಾಣಿಸುತ್ತದೆ ಮಗಳೇ ಲೇ ಗೌಡ ಈ ನಿನ್ನ ಬಂದೂಕಿನ ಗುಂಡು ನನ್ನ ದೇಹದೊಳಗೆ ಹೋಗುವಷ್ಟರಲ್ಲಿ ನಿನ್ನ ರುಂಡ ಹಾರಿ ಹೋಗುತ್ತದೆ ಮಗಳೇ ಬಾಗರುಡ ಬಾ ಒಳ್ಳೆ ಸಮಯಕ್ಕೆ ಬಂದೆ ಇವತ್ತು ಈ ಹುಚ್ಚು ಮಾರ್ಗವನ್ನು ಹೊತ್ತುಲಾಯಿ ಹೊಡೆಯುವ ಹಾಗೆ ಹೊಡೆಯಬೇಕು ತೆಗೆದುಕೋ ಈ ಬಂದೂಕನ್ನು ಯಾಕ ಮ್ಯೂಸಿಕ್ ಕಡಿಮೆ ದನಿಯರ ನೀವು ಬರ್ದ ಇದ್ದಿದ್ರಿಯಪ್ಪ ನಮ್ಮ ಗೌಡ್ರನ್ನ ಇಲ್ಲಿ ಅದನಲ್ಲಿ ಈ ಮಗ ಏನು ಮಾಡ್ತಿದ್ದೋ ಯಪ್ಪ ನನಗಂತೂ ಗೊತ್ತಿಲ್ಲೋ ಯಪ್ಪ ಒಳ್ಳೆ ಸಮಯಕ್ಕೆ ಬಂದ್ರಿ ಯಪ್ಪ ಬರ್ರಿ ನಾನು ಬರುವುದು ಒಳ್ಳೆ ಸಮಯಕ್ಕೆ ಸುನಾಮಿ ಬರುವುದು ಒಂದೇ ಒಂದು ಸಲ ಆದರೆ ಸುನಾಮಿ ಬಂದು ಹೋದ ಮೇಲೆ ಏನು ಉಳಿಯುವುದಿಲ್ಲ ಈ ಭೂಮಿಯ ಮೇಲೆ ಯಪ್ಪ ಅವರೇ ಹೆಂಗಿಲ್ಲ ಹಾಗೆ ಇಲ್ಲಿ ಯಾರ ಆಯುಷ್ಯ ಮುಗಿದಿದೆ ಅವರನ್ನು ಕಳಿಸೇ ಹೋಗುತ್ತೇನೆ ಕಾರ್ಬಾರಿ ಕಳಿಸೇ ಹೋಗುತ್ತೇನೆ ಒಡೆಯಗರುಡ ಅವರಿಗೆ ಗುಂಡಲ್ಲು ಲೇ ಗೌಡ ಈ ನನ್ನ ಬಂದೂಕಿನ ಗುಂಡು ಭಾರ್ಗವನ ರಕ್ತ ಬೇಡುತ್ತಿಲ್ಲ ಗೌಡ ನಿನ್ನ ರಕ್ತ ಬೇಡುತ್ತಿದೆ ಗೌಡ ನಿನ್ನ ರಕ್ತ ಬೇಡುತ್ತಿದೆ ಏನು ಮಾತನಾಡುತ್ತಿರುವೆ ಗರುಡ ಬಾಯಿ ಮುತ್ತಲೇ ಕೆಟ್ಟ ಸುಳೆ ಮಗನೇ ನೀನು ಮಾಡುತ್ತಿರುವ ಅನ್ಯಾಯ ಅತ್ಯಾಚಾರ ನನಗೆ ತಿಳಿದಿಲ್ಲ ಎಂದು ತಿಳಿದಿರಯ್ಯ ನಿನ್ನನ್ನು ಜೀವಂತವಾಗಿ ಬಿಡಬೇಕಾ ಬಿಡುವುದೇ ಇಲ್ಲ ರುದ್ರೇಗೌಡ ನೆನೆಸಿಕೋ ಮಗನೇ ನಿನ್ನ ಮನೆ ದೇವರನ್ನು ಯಾರವರು ನನ್ನ ತಂದೆಯನ್ನ ಹೊಡೆದವರು ಅವರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಈ ನಿನ್ನ ತಂದೆಯನ್ನು ಸಾಕ್ಷಾತ್ ಪರಮೇಶ್ವರನ್ನು ತಿಳಿದಿರುವೆಯ ಕಲಿಯುಗದಲ್ಲಿ ಕರ್ಮ ಮಾಡಿರೋ ರಾಕ್ಷಸ ಅವನ ಮಗಳಾದ ನೀನು ಅವನನ್ನೇ ಮೀರಿದ ರಾಕ್ಷಸಿ ನಿನ್ನನ್ನು ನಂಬುವುದಕ್ಕೆ ನನಗೆ ತಕ್ಕ ಪಾಠ ಕಲಿಸಿದೆ ನೀನು ದೇವರಿದ್ದ ನನ್ನ ತಂದೆಯನ್ನು ಮನೆಯಿಂದ ಹೊರಗೆ ಹಾಕಿದೆ
ನಿತ್ಯವಾಗಿ ಮಾಡಿದೆ. ಇವತ್ತು ನಿನ್ನನ್ನು ನಿಲ್ಲಿಸು ಭಾರ್ಗವ. ಭಾರ್ಗವ, ಅವಳ ಮೇಲೆ ಕೈ ಮಾಡಿದರೆ ನನ್ನ ಮೇಲೆ ಆಣೆಯಾಗಿದೆ. ಇಲ್ಲ ಅಪ್ಪಾಜಿ, ಏಕವರ ಭೂಮಿಯ ಮೇಲೆ ಬರುತ್ತಿರಬಾರದು. ಬೆಟ್ಟು ಬಿಡಿ, ಇವತ್ತು ಇವಳನ್ನು ಉಳಿಸು. ಅಂದು ನನ್ನ ಮಾತನ್ನು ಕೇಳಲಾರದೆ ಇಲ್ಲಿಯವರೆಗೂ ಆ ತೊಂದರೆಯನ್ನು ಅನುಭವಿಸಿದ್ದೀರಾ. ಮುಂದೆ ಅದೇ ತೊಂದರೆಯನ್ನು ಅನುಭವಿಸಬೇಡಿ. ಅವಳು ಎಷ್ಟೇ ಆದರೂ ನನ್ನ ಮನೆ ಸೊಸೆ. ಇಂದಲ್ಲ ನಾಳೆ ಆದರೂ ಒಳ್ಳೆಯವಳು ಹಾಗೆ ಆಗುತ್ತಾಳೆ. ಮೊದಲು ಅವಳನ್ನು ಬಿಟ್ಟು ಬಿಡು. ಮಾವ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ತಂದೆ ಸೇಡು ತೀರಿಸ್ಕೊಳ್ಳೋದಕ್ಕಾಗಿ ನಾನು ಹಿಂದೆ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮಾವ. ಇನ್ನೊಂದು ಸಾರಿ ಈ ರೀತಿ ಮಾಡುವುದಿಲ್ಲ. ನೀವು ಹೇಳಿದ ಹಾಗೆ ನಡ್ಕೊಂಡು. ನನ್ನನ್ನು ಕ್ಷಮಿಸಿಬಿಡು ಅಪ್ಪಾಜಿ. ನಿನ್ನನ್ನು ನಾನು ಕ್ಷಮಿಸುತ್ತೇನೆ, ಆದರೆ ನನ್ನದೊಂದು ಮಾತು ನಡೆಸಿಕೊಟ್ಟರೆ ಮಾತ್ರ. ಕೇಳಿ ಅಪ್ಪಾಜಿ, ಕೇಳಿ ಅಪ್ಪಾಜಿ, ಕೇಳಿ. ಅದಾವ ನಿಮ್ಮ ಮಾತು. ಶಿರ್ಸಾ ವಹಿಸಿ ಪಾಲಿಸುತ್ತೇನೆ ಅಪ್ಪಾಜಿ, ಶಿರ್ಸಾ ವಹಿಸಿ ಪಾಲಿಸುತ್ತೇನೆ. ಈ ಸರೋಜಾಳನ್ನು ನಿನ್ನ ಮಡದಿಯನ್ನಾಗಿ ಮಾಡಿಕೊಳ್ಳಪ್ಪ. ನಿನ್ನಿಂದ ಕೆಟ್ಟಿರುವ ಈ ಸರೋಜಾಳ ಮನಸ್ಸಿಗೂ ನೆಮ್ಮದಿ ಸಿಕ್ಕಂತಾಗುತ್ತದೆ. ಸರೋಜಾ, ಏನನ್ನುತ್ತೀಯಮ್ಮ? ನಿಮ್ಮ ಮಾತಿಗೆ ನಾನು ಎಂದಾದ್ರೂ ಎದುರಾಡಿದ್ದೀನಿ ಅಂತ ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಿದೆ. ಬಸಪ್ಪಜ್ಜನಾರ, ಯಪ್ಪ ಬರ್ರಿ ಯಪ್ಪ. ಅಜ್ಜಾರ, ಮತ್ತೆ ಇವ್ರನ್ನೆಲ್ಲಾರು ಕ್ಷಮಿಸಿದ್ರಿಪ್ಪ ಯಪ್ಪ. ಬಾಯಸ ಯಪ್ಪ, ನಮ್ಮನ್ನು ಓಟ ಕ್ಷಮಿಸಿರ್ಪ ಯಪ್ಪ. ಯಾಕಂದ್ರೆ ನಿಮ್ಮ ಕಾಲಿ ಅಲ್ರಿ, ನಿಮಗ ಅವತ್ತು ಕಷ್ಟ ಬಂದಾಗ ಅಲ್ಲಿ ನಮ್ಮ ಗಾಡಿಗೆರ ಬಟ್ಟೆಯಾಗಿ ಹೇಳಿ ಅಪ್ಪ, ಅಲ್ಲಿನ ಮಕ್ಕಳಿಗೆ ಹೇಳಪ್ಪ, ಬರ್ತಾರ ಅಂಗವಿಕಲದೀನಿ ಒಂದ ಬರೋದು ಕೊಟ್ಟಿ ಇಲ್ಲ ಇಲ್ಲಪ್ಪ. ಮಕ್ಕಳಪ್ಪ ಎರಡು ಹುಲಿ ಅಂತ ಮಕ್ಕಳದಾವ ನೋಡ. ಮೊದಲ ಕಾಲ ಅಂಗವಿಕಲ ಅಂತ ಹೇಳ್ಕೊಳಕತ್ತೀನಿ ಅಪ್ಪ. ನಮ್ಮ ಗೌಡ್ರಂಕರ ಸತ್ತು ಹೋದ್ರ ಆಸ್ತಿಗಿನ್ನ ನಾನ ಹೋಗ್ತೀನಪ್ಪ. ಹೇಳ ಮಕ್ಕಳಪ್ಪ, ಮಕ್ಕಳಿಗೆ ಬಸಪ್ಪಯ್ಯಪ್ಪ. ಮತ್ತ ಆಗಲಕ್ಕೆ ಚಮಚೆಯಲ್ಲಿ ಆ ಕಡೆ ನೋಡಕತ್ತಿದ್ಯಪ್ಪ ನೀನ. ನಿನ್ನನ್ನು ನಾನು ಕ್ಷಮಿಸುತ್ತೇನೆ. ಸರ, ಈ ಕೊಲೆಗೂ ನನಗೂ ಏನು ಸಂಬಂಧ ಇಲ್ರಿ ಅಪ್ಪ. ನಿಮಗೆ ಯಾರ ಸುಳ್ಳು ಹೇಳ ಕಳಿಸ್ಯಾರಪ್ಪ. ಈ ಕೊಲೆಗೂ ನನಗೂ ಏನು ಸಂಬಂಧ ಇಲ್ವೋ ಯಪ್ಪ, ನಿನ್ನ ಕೈ ಮುಗಿತೀನಿ. ಈ ಕೊಲೆಗೂ ನಿನಗೂ ಏನು ಸಂಬಂಧ ಇಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಕಾರ್ಬಾರಿಯವರೇ. ಆದರೆ ಇಷ್ಟಕ್ಕೆಲ್ಲ ನೀನೇ ಕಾರಣ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಸರ, ನಾ ಏನು ಮಾಡಿಲ್ರಿ ಅಪ್ಪ. ನಮ್ಮ ಸಣ್ಣ ಎದ್ದದನ 6 ಗಂಟೆಗೆ ಬಂದ ನಮ್ ಕೂಟ ಕೂತಾನೆಪ್ಪ. ಕೇಳ್ರಿ, ನಾ ಏನು ಮಾಡಿಲ್ರಿ ಅಪ್ಪ. ಅಂದು ನೀನು ಮಾಡಿದ ಒಂದು ಸಣ್ಣ ತಪ್ಪಿಗಾಗಿ ಇಷ್ಟೆಲ್ಲ ನಡೆದು ಹೋಯಿತು. ಅಂದು ನೀನು ದವಾಖಾನೆಯಲ್ಲಿ ಕೂಸನ್ನು ಬದಲಾಯಿಸಿ ಇಷ್ಟೆಲ್ಲ ಮಾಡಿಬಿಟ್ಟಿ. ನಿನ್ನನ್ನು ಬಿಡಬೇಕೆ? ನಿನ್ನನ್ನು ಬಿಡುವುದಿಲ್ಲ. ಅರೆಸ್ಟ್ ಮಾಡಿ ಕಾರ್ಬಾರಿಯನ್ನು. ತಮ್ಮ, ಈ ಕೊಲೆಗೆ ನಾನು ಕಾರಣ. ನನ್ನನ್ನು ಅರೆಸ್ಟ್ ಮಾಡಿ ಸರ್. ಸರ್, ಈ ಕೊಲೆಗೆ ನಾನು ಕಾರಣ. ನನ್ನನ್ನು ಅರೆಸ್ಟ್ ಮಾಡಿ ಸರ್. ಇದನ್ನು ಯಾರು ಮಾಡಿದ್ದಾರೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮಿಬ್ಬರನ್ನು ನಾನು ಅರೆಸ್ಟ್ ಮಾಡುವುದಿಲ್ಲ. ಇಲ್ಲಿಯವರೆಗೆ ಬರೀ ನೀವು ತೊಂದರೆಯನ್ನೇ ಅನುಭವಿಸಿದ್ದೀರಾ. ಇನ್ನಾದರೂ ಸುಖದಿಂದ ನಿಮ್ಮ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಕಾರ್ಬಾರಿಯನ್ನು ಅರೆಸ್ಟ್ ಮಾಡಿ. ಅಲ್ಲೋ ಯಪ್ಪ, ಎಷ್ಟ ಮನಿಗೆ ಬಂದ್ ಮಾಡ್ರಿ, ಎಷ್ಟು ಒಲೆ ನೀ ಸುರೂರು ಮಾರಾಯ. ನಿಮ್ಮಂತ ಸಲುವಾಗಿ ಅಂದ್ರೆ ಗೌರ್ಮೆಂಟ್ನವ್ರ ಸಾಲಿ ಕಲಿದಿರಂದ್ರು ನೌಕರಿ ಕೊಟ್ಟಾರ. ನೌಕರಿ ಯಾಕಂದ್ರ ನಿಮ್ಮನ್ನ ಹಿಡ್ಕೊಂಡು ಹೋಗ್ಬೇಕ, ಸಾಲಿ ಕಲ್ತಾರ ಅಷ್ಟ ಅಲ್ಲ. ಬಾರ ಮಗಳ ಬಾ.
ಸರ ತಡ್ರಿ ಅಪ್ಪ ನಮ್ ದೈವಕ್ಕೆ ಹೇಳಿ ಬರ್ತೇನೆ ಅಪ್ಪ ನೀ ಪರಮಾತ್ಮನ ರುಚಿ ತೋರ್ಸರ ಒಟ್ಟೈತಿ ನನಗ ಅರೇದೇನಿಲ್ಲ ಸರ ತಡಿ ಹೊಡಿಬ್ಯಾಡ್ರಿ ನಮ್ಮ ಅಣ್ಣ ಹೇಳ್ತೀನಿ ಮತ್ತ ಅಲ್ಲಿ ಅಪ್ಪ ನೋಡ್ರಿ ಅಪ್ಪ ಈ ಭಾರ್ಗವನು ಗಂಜಿಗಟ್ಟೆವನ ಈ ಕರುಗನು ಗಂಜಿಗಟ್ಟೆವನ ನಾನ ಒಬ್ಬನ ಎದ್ದ ಹೊರಗನೆವ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕ ಪುಟಗಾಂವ್ ಬಡ್ಲಿಯಿಂದ ಬಂದವಪ್ಪ ಇವ್ರು ಇಲ್ಲಿಯರ ಸುಮ್ಮನೆ ಬಿಟ್ರ ನಾ ಹೊರಗಿನಿಂದ ದುಡ್ಕೊಂಡ್ ತಿನ್ನಾಕ್ ಬಂದೇನಿಲ್ಲಪ್ಪ ನಂಗೆ ಹಿಡ್ಕೊಂಡ ಕುಂತ್ರ ಆ ಯಪ್ಪ ದೈವ ನಾವೊಂದ ಮನೆಯಾಗ ಸರ ತಡ್ರಿ ದೈವ ನೋಡ ಅಕ್ಕಂಗ್ಯಾರ ನೋಡಲ್ಲೇ ನೋಡ ಮತ್ತೆ ಶಾಪ ಹಾಕ್ತಾರಪ್ಪ ತಡ್ಕೋತ ಒಂದು ಒಲ್ಯಾಗ ನೀರು ಸುರುವೇನೇವ ಏನೈತಲ್ಲ ನೀವು ಹಂಗ ಮಾಡಕ್ ಹೋಗ್ಬೇಡ್ರಿ ಎಣ್ಣ ಕೈ ಮುಗಿದು ಹೇಳ್ತೀನಪ್ಪ ಅಪ್ಪ ನೀವು ಹಂಗ ಮಾಡಕ್ ಹೋಗ್ಬೇಡ್ರಿ ಅಲ್ಲ ತಡ್ರಿ ಸರ ಪರಮಪ್ಪ ಅಲ್ಲದನ ತಡ್ರಿ ಸರ ಮತ್ಲ ಈಟದಿನ ನೋಡ್ರಿ ಏನಾರ ಆದ್ರ ಮತ್ ನಿಮ್ ಮೇಲೆ ಕೇಸ್ ಉಲ್ಟಾ ಹೌದಾಗ ಹಣ್ಣುಗಳು ಸಾಕ್ಷಿ ಅದಾರ ಇಲ್ಲಿ ಅಪ್ಪ ಹೌದಲ್ಲ ನೀವ ಬರ್ದು ಕೊಟ್ಟು ಬಿಡಿ ಏನಾರ ಡೆತ್ ನೋಟಿಫಿಕೇಶನ್ ನೀವ ಬರ್ದು ಕೊಟ್ಟು ಬಿಡ್ರಿ ಮುಂದ ಅವ್ರ ಐತಿ ಬಾರಿ ಹಬ್ಬ ಹಂಗೇನು ಮಾಡಾಕ್ ಹೋಗ್ರಿಪ್ಪ ಯಪ್ಪ ಎಲ್ಲರೂ ತಮ್ಗಳಂಗಾಗಿ ಎಲ್ಲಾರು ಚಂದಾಗಿ ಜೀವನ ಮಾಡ್ಕೊಂಡು ಹೋಗನ್ರಿ ಅಪ್ಪ ಇನ್ನು ಬರ್ಲಿ ಅಯ್ಯಪ್ಪ ಗೌರ ಮನೆಗೆ ಎಣ್ಣಿ ಹೋಗಿದ್ದು ಅಪ್ಪ ನಮಗೇನು ಸರ್ ದೇವರ ಹಾಗೆ ನೀವು ನಮ್ಮ ಮನೆಗೆ ಬೆಳೆದಿದ್ದರೆ ನನ್ನ ಮನೆತನದ ಪರಿಸ್ಥಿತಿ ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತಿತ್ತೋ ಏನು ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಸರ್ ಬಸಪ್ಪತ್ತಿನವರೇ ಇದರಲ್ಲಿ ಒಳ್ಳೆತನ ಏನು ಬಂತು ಇದು ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಷ್ಟೇ ಗರುಡ ಸರೋಜ ಬಹಳ ಒಳ್ಳೇದಾಯ್ತು ನೋಡಮ್ಮ ಸಹಜ ಈ ಧರ್ಮ ಕರ್ಮ ಯುದ್ಧದಲ್ಲಿ ಧರ್ಮ ಗೆಲ್ಲಲೇಬೇಕು ಕರ್ಮ ಸೋತು ತಾಂಡವಾಡಬೇಕು ಕರ್ಮದ ಮನೆಯಲ್ಲಿ ಧರ್ಮದ ಬಾವುಟ ಆಡುವ ಸಮಯ ಬಂದಾಯಿತು ಗರುಡ ಭಾರ್ಗವ ನಿಮ್ಮ ತಂದೆ ಆಸೆಯಂತೆ ಈ ಕರ್ಮದ ಮನೆಯಲ್ಲಿ ಧರ್ಮದ ಬಾವುಟವನ್ನು ಹಾರಿಸಿ ಗರುಡ ನೀವು ಹಾರವನ್ನು ಬದಲಾಯಿಸಿ ನಿಮ್ಮ ತಂದೆಯವರನ್ನು ಸಿಂಹಾಸನದ ಮೇಲೆ ಕೊಂದಿರಿಸಿ ಧರ್ಮದ ಮನೆಯಲ್ಲಿ ಧರ್ಮದ ಬಾವುಟವನ್ನು ಹಾರಿಸಿ ಸರೋಜ ಸಂಗೀತ ಈ ಸಂತೋಷದ ಖುಷಿಗಾಗಿ ಒಂದು ಪ್ರೇಮ ಗೀತೆಯನ್ನೇ ಹಾಡಬಾರದೆ ಮನಗಳು
ತಮ್ಮ, ಈ ಕರ್ಮ ತುಂಬಿದ ಮನೆಯಲ್ಲಿ ತಂದೆಯ ಆಸೆಯಂತೆ ಧರ್ಮದ ಬಾವುಟವನ್ನು ಆರಿಸಲು ನಡೀತಮ್ಮ, ನಡೆ. ಆಯ್ತು ಅಣ್ಣ, ಕರ್ಮ ತುಂಬಿದ ಮನೆಯಲ್ಲಿ ಧರ್ಮದ ಬಾವುಟ. ಹೇಗಿದೆ ನಾಟಕ? ಅಪ್ಪಾಜಿ, ಅಪ್ಪಾಜಿ, ಹಾರಿಸು ಅಪ್ಪಾಜಿ. ಕರ್ಮ ತುಂಬಿದ ಮನೆಯಲ್ಲಿ ಧರ್ಮದ ಬಾವುಟ. ಹಾರಿಸು ಅಪ್ಪಾಜಿ, ಹಾರಿಸು. ವಿವೇಕಾ ಗಾಣಿಗೇರ್ ಇವರು ಬಸಪ್ಪನ ಪತ್ರಕ್ಕೆ 2500 ರೂಪಾಯಿ ಆಯಾರ ಮಾಡಿರುತ್ತಾರೆ. ಹಾಗೂ ವೀರಪ್ಪ ತಿರುಗಟ್ಟಿ ಸಾಕಿನ್ ಹೊಸಗಟ್ಟಿ ಇವರು ಸ್ವಂತವಾಗಿ 500 ರೂಪಾಯಿ ಆಯಾರ ಮಾಡಿರುತ್ತಾರೆ. ನಾನು ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಒಂದು ಮಾತು ಏನಪ್ಪಾ ಅಂದ್ರ, ಈ ಹೊಸದಾಗಿ ಹೇಳಾಗ್ಲಿಲ್ಲ, ಒಂಥರ ಖುಷಿ ದುಃಖ ಇದೆ. ಇಷ್ಟು ಜನ ನನಗೆ ಇಷ್ಟು ಪ್ರೋತ್ಸಾಹ ಕೊಟ್ಟಲ್ಲ, ಈ ಖುಷಿನ ಈ ಜನರ ನನ್ನ ಜೀವನ ಇರ್ಬೇಕು, ನಾನು ಯಾವತ್ತೂ ಮರೆಯೋದಿಲ್ಲ. ಈ ಹೇಳ್ತೀನಿ, ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅಳಿಯಪ್ಪ ಸವದತ್ತಿ ಸಾಕಿನ್ ಉಗುರ್ಗೋಳ ಇವರು ಬಸಪ್ಪಜ್ಜನ ಪಾತ್ರಕ್ಕೆ 1000 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ವಿಶ್ವದಪ್ಪ ಹುಬ್ಬಳ್ಳಿ ಇವರು ಕಾರ್ಬಾರಿ ಪಾತ್ರಕ್ಕೆ 100 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ತುಂಬಾ ಬಾರಿ ಹೇಳಿದ್ದೇನೆ. ನಾಗಪ್ಪ ಗುಂಜೋಳ ಸೈಕಲ್ ಕೋಳಿವಾಳ ಇವರು ಕಾರ್ಬಾರಿ ಪಾತ್ರಕ್ಕೆ 1001 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ನಾನು ಅವರಿಗೆ ತುಂಬಾ ಬಾರಿ ಹೇಳಿದ್ದೇನೆ. ರುದ್ರೇಗೌಡ जय गुरुवर करुण सागर, जय गुरुवर करुण सागर, जय दीना चलना बंधुर, जय वरदन वर वर दिगंबर, जय गुरुव जगदी संसार, बाल सुवर वानिंद बपुकर, बाल चंद्र नर सुंदर सुकुमार पालहर महिमा पर, जय जय गुरुवर, जय जय गुरुवर, जय जय
ಪಾತ್ರಕ್ಕೆ ಒಂದು ಬೆಳ್ಳಿಯ ಬಂಗಾರವನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಬೈಕ್ ಚಾವಿ ಕಳ್ಬೇಕಂದ್ರೆ ಒಬ್ಬರದಿಂದ ದಯವಿಟ್ಟು